ಮಯೂರನು ಮಲಯ ರಾಜೇಂದ್ರ ಚಲದಂಕ ಬಾಣ ಸಚ್ಚರಿತ ಪ್ರವೀಣ ಆಲಾಯುಧ ಹಂಬೆಯ ಹರಿದೇವ ಮುಖ್ಯ ಮಲಹರನವರ ಭಕ್ತ ಮಹಿತ ವಿರಕ್ತ ಸಲ್ಲಲಿತ ಪಾಲ್ಕುರಿಕೆ ಸೋಮವರ ಭೀಮ ನಂದೀಶ ನಿಜ ಗುಣೋನ್ನತ ರಾಘವಾಂಕ ಗಂಧರ್ವ ಸುರ ಯಕ್ಷ ಗಾಯಕರು ಮುಖ್ಯ ನಂದಿತು ಜಟಿ ಕವಿ ವಿನಾಯಕ ವ್ಯಾಸ ಶಂಭು ಮೋಹದ ಶಿವ ಕವಿ ಕಾಳಿದಾಸ ಪುರಹರನವರ ಭಕ್ತ ಪುಣ್ಯ ಗುಣಯುಕ್ತ ಕೆರೆಯ ಪದ್ಮರಸಯ್ಯ ಕೇಶಿರಾಜಯ್ಯ ಪರಮ ಸದ್ಗುಣಹಾರ ಪಾಪ ಸಂಹಾರ ದುರಿತ ದುರ್ಗುಣ ದೂರ ಧರ್ಮ ಸಂಸಾರ ಇಂತು ಶಿವ ಕವಿಗಳಂ ಎಲ್ಲರಂ ಸ್ತುತಿಸಿ ಮುಂದೆ ಪೇಳುವೆ ಶರಣರ ಮುಕ್ತಿಯ ಕಥೆಯ ಹರನ ಭಕ್ತರು ಮೆಚ್ಚೆ ಹರುಷನಿಗೆ ಹೆಚ್ಚೆ ಪುರಹರನ ಮನ ಮೆಚ್ಚೆ ಪುಣ್ಯ ಕೃತಿ ಬೇಡ್ವೆ. ಶಿವಕವಿಗಳು ಯಾರಿದ್ರು ಹಿಂದೆ ಇದು ಕವಿ ಚೆನ್ನಪ್ಪ ಕವಿ ಹಿಂದೆ ಅವರಿಂದ ಇದ್ದಂಥ ಆದಿ ಕವಿಗಳು ಯಾರಿದ್ರು ಅವರೆಲ್ಲರೂ ಕಾವ್ಯದಲ್ಲಿ ತುಂಬ ಹಿಂದಿನವರು ಅವ್ರನ್ನೆಲ್ಲ ಸ್ತೋತ್ರ ಮಾಡಿಕೊಂಡು ಕೇಳ್ಕೊಂಡವರು. ಅವ್ರನ್ನೆಲ್ಲನೂ ಕೇಳಿಕೊಂಡು ನನಗೆ ಹರನ ಭಕ್ತರು ಮೆಚ್ಚೆ ಹರುಷಮಗೆ ಮೆಚ್ಚೆ ಪುರಹರನ ಮೆಚ್ಚೆ ಪುಣ್ಯ ಕೃತಿ ಬೇಡ್ವೆ. ಈ ಕವಿಗಳನ್ನೆಲ್ಲ ನಾನು ಸ್ತೋತ್ರ ಮಾಡಿ ಇವಾಗ ಮುಂದೆ ಶರಣರ ಕಥೆನ ನಾನು ಹೇಳ್ತೀನಿ, ಅದನ್ನು ನೀವೆಲ್ಲ ಕೇಳುವಂಥವ್ರು ಕವಿ ಕೇಳ್ಕೊಳ್ತಾನೆ. ಮುಂದೆ ಶಿವ ಸ್ತೋತ್ರ. ದೇವರ ದೇವನೇ ದೇವೇಂದ್ರನ ನೀತಾನೆ ಪಾವನಾತ್ಮಕ ಶರಣು ಪರಶಿವ ಮೂರ್ತಿ ಕಂಡೆಂದು ದರ ಕರ್ಣ ಕುಂಡಲದೆ ಮಂಡಿತ ಕಂಡ ಪರಶುವೆ ಸರ್ವ ಮಂಡಲಕ್ಕೆ ನಾದ ನಂಬಿಯನು ನಾ ನಿಮ್ಮ ಮೃತ ಭಕ್ತ ಪ್ರಸನ್ನ ಶಂಭು ಭಕ್ತರ ಪೋಷ ಕೈಲಾಸವಾಸ ನರಕರ್ಮ ಜೀವರ ಸ್ತುತಿ ಬಿಟ್ಟು ನಿಮ್ಮ ಶರಣರ ಮರೆ ಹೊಕ್ಕೆ ಕರುಣಿಸೆನ್ನಯ್ಯ ಹಿಂದೆ ಮಾಡಿದ ದೋಷ ಒಂದ ನೀನೋಡಲೆ ಮುಂದೆ ಸಲವು ಎನ್ನ ತಂದೆ ಮಹೇಶ ಧರಣಿಯ ಮುಂದೆ ತಮ ಇರುವುದುಂಟೆ ನಿಮ್ಮ ಶರಣರ ನೆನೆದರೆ ದುರಿತ ನಿಲ್ಲುವುದೇ ಪರವು ಪರಸತಿಯೋ ಪರನಿಂದ್ಯ ತ್ರಿವಿಹಕ್ಕೆ ಹರಿಯ ಬಿಟ್ಟರೆ ನಿಮ್ಮ ಚರಣಕ್ಕೆ ದೂರ ಎಂದು ಮಾಡಿದ ಭಾಷೆ ಮುಂದಕ್ಕೆ ನಿಮ್ಮಾಸೆ ಕುಂದು ಬಾರದ ಹಾಗೆ ತಂದೆ ನೀ ಸಲವು. ದೇವರ ದೇವನಾದ ಮಹಾದೇವನ ಸ್ತೋತ್ರನ ಮಾಡ್ತಾವ್ರೆ. ಆ ದೇವನ ಮಹಾದೇವನು ಎಲ್ಲರಿಂದ ನಮಸ್ಕೃತನಾಗಿದ್ದಾನೆ, ಕಂಡೇಂದುಧರನಾಗಿದ್ದಾನೆ. ಅಂದರೆ ಕತ್ತಿನ ಇಟ್ಕೊಂಡು ಕರ್ಣಕುಂಡಲದೆ ಮಂಡಿತ ಕಂಡ ಪರಶುವೆ ಕತ್ತಿ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಮಂಡಲಕ್ಕೆ ನಾಥ, ಈ ಪ್ರಪಂಚಕ್ಕೆ ಒಡೆಯನಾಗಿರೋ ಭಗವಂತನು ಅಂಥವನ್ನ ನಾನು ನಂಬಿದ್ದೀನಿ. ನಾನು ನಂಬಿರೋ ಭಕ್ತನ ನೀನು ಪ್ರಸನ್ನಗೊಳಿಸಿ ಕೈಲಾಸವಾಸ ನನ್ನ ಉದ್ಧಾರ ಮಾಡು. ಮತ್ತೆ ನರಕರ್ಮ ಜೀವರ ನೆರೆ ಸ್ತುತಿ ಬಿಟ್ಟು ಈ ಲೌಕಿಕ ಪ್ರಪಂಚದಲ್ಲಿರೋ ನರಮಾನವರ ಸ್ತುತಿನ ನಾನು ಮಾಡಲ್ಲ. ಅವ್ರನ್ನ ಅದು ಬಿಟ್ಟು ಅದರಲ್ಲೇ ಶರಣರಿದ್ರಲ್ಲ ಅಂಥವ್ರ ಶರಣರ ಮೊರೆ ಹೋಗ್ತಿದ್ದೀನಿ. ದಯಮಾಡಿ ನನಗೆ ಕರುಣಿಸುವುದು ದೇವ ಅಂತ ಕೇಳಿಕೊಂಡು ಹಿಂದೆ ಮಾಡಿದ ದೋಷ ಒಂದ ನೀ ನೋಡದರೆ ಮುಂದೆ ಸಲವು ಎನ್ನ ತಂದೆ ಮಹೇಶ. ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೇರಣೆಗೆ ಲೆಕ್ಕವಿದ ನಮಗೆ. ನಾನು ಅನೇಕ ತಪ್ಪುಗಳನ್ನ ತಿಳಿದೇನೋ ಮಾಡಿದ್ದೀನಿ. ಆ ದೋಷನ ಈ ಮನಸ್ಸಿನಲ್ಲಿ ಇಟ್ಕೊಳ್ತೀರ, ಮುಂದೆ ನನ್ನನ್ನು ಸಲಹಬೇಕು ತಂದೆ ಮಹೇಶ್ವರ ಪರಮಾತ್ಮ ಅಂತ ಕೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ತರಣಿಯ ಮುಂದೆ ತಮ ಇರುವುದುಂಟೆ. ತರಣಿ ಅಂದರೆ ಸೂರ್ಯನ ಮುಂದೆ ಕತ್ತಲು, ಸೂರ್ಯ ಬಂದಾಗ ಏನೋ ಗಂಟು ಕಟ್ಕೊಂಡು ಓಡೋಗ್ಬಿಡುತ್ತೆ. ಹಾಗೆ ಶರಣರ ನೆನೆದರೆ ನಮ್ಮ ದುರಿತ ಸಂಕಷ್ಟಗಳೆಲ್ಲ ನಿಲ್ಲೋದೇ ಇಲ್ಲ. ಅದಕ್ಕೆ ಪರದನ ಪರಸತಿ ಪರನಿಂದೆ ಈ ತಿಳಿದಕ್ಕೆ ನಾನೇನ ಈ ಮನಸ್ಸನ್ನು ಅರಿಬಿಟ್ರೆ ನಿಮ್ಮ ಚರಣಕ್ಕೆ ನಾನು ದೂರ ಆಗ್ತೀನಿ ಅಂದು ಭಾಷೆ ಮಾಡಿದ್ರು. ಆ ಮೂರನ್ನು ನಾನು ತಿರಸ್ಕರಿಸಿಕೊಂಡು ನಾನು ನಿಮ್ಮ ಶರಣರ ಪಾದಕ್ಕೆ ವಂದಿಸ್ತಾ ಇದ್ದೀನಿ ಅಂತ ಭಾಷೆ ಮಾಡ್ತಾವ್ರಂತೆ ಕವಿಗಳು. ಎಂದು ಭಾಷೆ ಮಾಡಿ ಮುಂದಕ್ಕೆ ನಿಮ್ಮ ಆಸೆ ಕುಂದು ಬಾರದ ಹಾಗೆ ತಂದೆ ಮೀಸಲವು. ಮುಂದೆ ನಂಗೆ ಏನು ಕೊಡಬೇಕು ಆಸೆ ಅಂದರೆ ನಂಗೆ ಇದಕ್ಕೆ ಆಸೆ ಬೇಡ. ಪರದನ ಪರಸತಿ
ಪರನಿಂದೆಗೆ ನನಗೆ ಬೇಕಾಗಿರೋದು ನಿಮ್ಮ ಆಸೆ. ನನಗೆ ಕುಂದು ಬಾರದ ಹಾಗೆ, ನನ್ನ ಈ ಕಾವ್ಯಕ್ಕೆ ಯಾವ ರೀತಿಯೂ ತೊಂದರೆ ಬಾರದಾಗೆ ನನ್ನನ್ನು ತಂದೆ ನೀ ಸಲಹಬೇಕು, ನೀನೇ ಪದ್ಧತಿ ಅಂತೇಳಿ ಅವನು ತುಂಬ ವಿನಮ್ರವಾಗಿ ಕೇಳ್ಕೊಳ್ತಾನೆ. ಸಾಗರದ ಸಕಲ ಕಿರಣವಾಗೆ ತಾ ಬಲ್ಲುದೆ, ಕಾಗೆ ಬಲ್ಲುದೆ ಶಶಿಯ ಕಳೆಯ ಗುಣವ. ನಾಗಭೂಷಣ ಶಿವನ ನಾಟಕವನರಿಯದವ, ಹೇಗೆ ಬಲ್ಲನು ಶಿವನ ಆಗಮವನು. ಯತಿಗಳವು ಗತಿ ಪ್ರಾಸವುದನ್ನರಿಯದರೆ, ಕತೆ ಕಾವ್ಯಗಳ ಜನಿವ ಜನರು. ಶಿತಿಕಂಠ ಶಿವನ ಮಹಿಮೆಯ ನಲಿಯದ, ಅಧಮ ಶತಪಾತಕರ ತುಚಲಕ್ಕೆ ಬಹುದೇ. ಅಮಿತ ಗಣ ಸಂಘ ಅಧಿಕ ಭಕ್ತಾಬ್ಜ ವೃಂದ, ಶ್ರೀ ಗಿರಿಜಯ ಅರ್ಧಾಂಗ ಶ್ರೀ ಶಂಭುಲಿಂಗ. ಮುಂದೆ ಅದನ್ನ ಇನ್ನೂ ವಿಸ್ತರಿಸ್ಕೊಂಡು ಹೋಗ್ತಾರೆ. ಇಲ್ಲಿ 2-3 ಉದಾಹರಣೆ ಕೊಟ್ಕೊಂಡ್ಬಂದವರು. ಸಾಗರದ ಸಕನ ಕಿರಣ ಗೂಬೆ ತಾಬಲ್ಲುದೆ ಅಂತ. ಗೂಬೆಗೆ ಸೂರ್ಯನ ಬಿಸಿಲು ಕಂಡ್ರೆ ಆಗೋದಿಲ್ಲ, ಅದು ವೈಲಿ. ಅದಕ್ಕೆ ಅಂಥವಳು ಗೂಬೆಗೆ ಅದು ಆಗೋದಿಲ್ಲ. ಆದರೆ ಕಾಗೆ ಬಲ್ಲುದೆ ಶಶಿಯ ಕಳೆಯ ಗುಣವ. ಕಾಗೆಗೂ ಚಂದ್ರನ ಇದನ್ನು ನೋಡೋಕ್ಕೆ ಅದಕ್ಕೆ ಇದಿಲ್ಲ, ಸಾಮರ್ಥ್ಯ ಇಲ್ಲ. ಅಂತೂ ನಾಗಭೂಷಣ ಶಿವನ ನಾಟಕವನ್ನು ಅರಿಯದವ, ಹೇಗೆ ಬಲ್ಲನು ಶಿವನ ಆಗಮವನು. ಭಗವಂತನ ಆ ನಾಟಕವನ್ನು ಈ ಕ್ರೀಡೆ ಮಾಡ್ತಾ ಇದ್ದಾನಲ್ಲ ಪ್ರಪಂಚದಲ್ಲಿ, ಆ ನಾಟಕವನ್ನು ಅರಿಯದವನು ಹೇಗೆ ಬಲ್ತಾನೆ. ಪಾಮರನು ಲೌಕಿಕದಲ್ಲಿ ಮುಳುಗೋದಿರೋನು ಅದನ್ನು ಅರಿಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯತಿಗಣ ಗತಿ ಪ್ರಾಸವಾವುದೆಲ್ಲ ಅರಿಯದಲೇ ಕತೆ ಕಾವ್ಯಗಳ ಜರಿವ ಕಾಕು ಜನರು. ನಾನೇನು ಬಂದಿದ್ದೀನಿ ಇಲ್ಲಿ, ಯತಿ ಗಣ ಪ್ರಾಸ ಅದೇ ನಾನು ಭಗವಂತ ಕೊಟ್ಟಿದ್ದೀನಿ ಬರ್ದಿದ್ದೀನಿ. ಆದರೆ ಕಾವ್ಯದ ಕತೆಗೆ ಆ ಕಾಕು ಜನರು, ಕೆಟ್ಟ ಜನರು ಅದನ್ನು ಬೇರೆ ದೃಷ್ಟಿಯಿಂದ ನೋಡಿ ನನ್ನನ್ನೆಲ್ಲ ಈಗಿನ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ, ಅಧಮ ಶತಪಾತಕರ ಮಾತು ಛಲಕ್ಕೆ ಬರುವುದೇ. ಅವರು ಆಗಮರು ಅಂತ ಶತಪಾತಕರ ಮಾತು ಛಲಕ್ಕೆ ಬರೋದಿಲ್ಲ. ಅಮಿತ ಗಣ ಸಂಘ ಅಧಿಕ ಭಕ್ತಾಬ್ಜ ಬೃಂದ, ಶ್ರೀ ಗಿರಿಜಯ ಅರ್ಧಾಂಗ ಶ್ರೀ ಶಂಭುಲಿಂಗ. ಗಿರಿಜಯ ಪತಿಯಾದ ಮಹಾದೇವನೇ, ನನ್ನನ್ನು ನೀ ಸಲಹಬೇಕು ಮುಂದೆ ಬಿಟ್ಟು ಇಂತೆಂದು ಸಕಲ ದೇವತಾ ಸ್ತೋತ್ರವನ್ನು ಮಾಡಿ ಶಿವಕವಿ ಸಂಪನ್ನರನ್ನು ಮುಟ್ಟಿಸಿ ಕುಹಕ ಕವಿಗಳನ್ನು ಜರಿದು ಮತ್ತಿಂತೆಂದಂ. ಮೆಚ್ಚು ಹಾಸ್ಯ ಜನರ ಬೆಗಿಚ್ಚು, ಪರಶಿವನ ಮನ ಮೆಚ್ಚು ಪಾಪಿಗತಿ ಹುಚ್ಚು. ಮೃಡ ಶರಣರ ಒಡಲು ಮುಕ್ತಿ ಅಮೃತದ ಕಡಲು, ಜನರಿಗಳಿದ ಶಿದಿಲು ಜಗಕ್ಕೆ ಸಂಪಿಡಲು. ಏನ ಹೇಳಿದನು ಮಾನವರ ಕಥೆಯೆಂಬ, ಈನ ಮನಜರುಗಳಿಗೆ ಯಮನರಕ ಕುಂಡ. ಹಿಂದೆ ತ್ರಿಶಂಕುಲ ಮುನಿಯ ಮಾತನು ಮೀರಿ, ಒಂದಿ ಒಲೆ ಶಪಿತನಾದನು ಮುಕ್ತನಲ್ಲ. ಸರೆ ಬ್ರಹ್ಮರೊಳಗೆ ಸಂಕಟಗೊಂಡು ಹರಿಶ್ಚಂದ್ರ, ಒಲೆಗೆಳೆದು ಶಿವನಿಂದ ಹೊಂದಿದನು ಪುರವ. ನಳನು ಪುರವನು ಪುರವನು ಮೊದಲಾಗಿ ಇಳೆಯೊಳರಿದರು, ಈಶನ ಕಂಡುದಿಲ್ಲ. ಎಳೆಗೊಡೆಯ ಸಗರೆಯಾಗವ ಮಾಡಿ ಬ್ರಹ್ಮನಿಂ, ಅಳಿದ ಪಾತಕದಲ್ಲಿ ಆತ್ಮಜರು ಸಹಿತ. ಕಾರ್ತ್ಯ ವೀರ್ಯನು ತನ್ನ ಕರ್ಮದಲ್ಲಿ ಮುನಿಯಿಂದ, ಧಾತ್ರಿಗೊರಗಿದ ಧರ್ಮ ನೆಲೆಯನೆದುದಿಲ್ಲ. ಬಲಿದಾನವಿತ್ತು ರಸ ತಳಕ್ಕೆ ಕಳುಹಿಸಿಕೊಂಡು, ನೆಲೆಗಿಳಿದವನ ಮುಕ್ತಿ ನೆಲೆಗಂಡುದಿಲ್ಲ. ರಾಮದೀಪ ಮಂದಾತರಾಯರು ಗಡಿ, ಭೂಮಿಯಳು ಮೋಕ್ಷ ಸಾಧನೆ ಕಂಡುದಿಲ್ಲ. ಎಳೆದೊರೆಗಳು ಬಲಿಸಿ ಬಲ್ಲರಲ್ಲದೆ ಶಿವನ, ಮೆಲ್ಲಡಿಯ ಹೊಂದಿದವರಿಲ್ಲ ಇವರೊಳಗೆ. ಕರಿಕಂಠ ಶಿವನೊಂದೆ ಕಾಯ ಬೆರೆಸಿಯೇ ಹೋದ, ಹರಶರಣರ ಕೃತಿಯು ಹಾಸ್ಯ ಕಥೆಯಲ್ಲ. ಶರಣಲೀಲಾ ಕೃತಿಯು ಶಾಸ್ತ್ರದನು ಪದ್ಧತಿಯು, ಪರಿಕಿಪುದು ಮನ ಒರಿದು ಪ್ರಾಜ್ಞರಿದನರಿದು. ಅರಿತುದನೆ ಪೇಳುವೆನು ನೆರೆ ಜಾಣರಿದರೊಳಗೆ, ಒರೆದು ಕೂಡೊಡೆ ಮರೆದು ತಿದ್ದುವುದು. ಸತ್ಯ ಸುಜ್ಞಾನ ಶಿವ ಭಕ್ತ ಸಂಪನ್ನರಿದ, ವಿಸ್ತರಿಸಿ ಕೇಳಿ ಮನ ಸುಸ್ಥಿರದಿ ನೀವು. ನಾನಿಲ್ಲಿ ಶರಣರ ಕಥೆಗಳನ್ನ ಹೇಳಕ್ಕೆ ಹೇಳ್ತೀನಿ. ಆದರೆ ಇವರು ಮಾನವರ ಕಥೆಯನ್ನು ಲೌಕಿಕರಿಗೆ ಇದ್ರ ಕಡೆ ಗಮನ ಇಲ್ಲದೆ ಇರೋ ಅಧಮರು ಪಾಪಿಗಳಿರ್ತಾರಲ್ಲ, ಅವರಿದು ಮಾನವರ ಕಥೆನ ಹೇಳ್ತಾವ್ರೆ ಅಂತ ಹೇಳಿದಂಥವ್ರಿಗೆ ಇದು ಯಮನರ ಕರ್ಕೊಂಡಕ್ಕೆ ಅವರು ಭಾಜನರಾಗ್ತಾರೆ. ಅದಕ್ಕೆ ಒಂದು ಅಷ್ಟು ಉದಾಹರಣೆಗಳನ್ನು ಕೊಡ್ತಾರೆ.
ತ್ರಿಶಂಕು, ಆಮೇಲೆ ಹರಿಶ್ಚಂದ್ರ, ಪುರೂರವ, ಪುರುಕ್ಷುತ, ಮತ್ತೆ ಕಾರ್ತ್ಯವೀರನು ಜಮದಗ್ನಿಯಿಂದ ಕಾರ್ತ್ಯವೀರನು, ಮತ್ತೆ ಇನ್ನು ಅನೇಕರು ರಾಮ, ದಿಲೀಪ, ಮಾಂಧಾತ ಇವರೆಲ್ಲರೂ ಭಗವಂತನ ಭಜಿಸದೆ ತಾವು ಏನು ಮಾಡಿದ್ರು ಕೂಡ ಅವ್ರಿಗೆ ಅದು ಮುಕ್ತಿ ದೊರೆಯಲಿಲ್ಲ, ಭಗವಂತನ ಕಡೆ ಬರಲಿಲ್ಲ. ಅವರೇನೋ ರಾಜ್ಯದ ಕಡೆ ಹೋಗಿ ತಮ್ಮ ಒಂದು ಜೀವನ ಸುಗಮಗೊಳಿಸ್ಕೊಂಡಿರಬೇಕು, ಭಗವಂತನ ಕಡೆ ಬಂದಿಲ್ಲ ಅವರು. ಅಂತ ಕರಿಕಂಠ ಶಿವನೆಂದರೆ ರಾಯವೆರಸಿ ಹೋದ ಅರಶರಣರ ಕೃತಿಯು ಹಾಸ್ಯ ಕಥೆಯಲ್ಲ. ಇಂಥವರೆಲ್ಲ ಮಾಡಿ ಅವರೇನು ಭೂಮಿಯಲ್ಲಿ ಬಡಿಲಿಲ್ಲ. ಅಂತ ಭಗವಂತನ ಶರಣಲೀಲೆಯನ್ನು ನಾನು ಅರಶರಣರ ಕೃತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇದು ಹಾಸ್ಯದ ಕಥೆಯಲ್ಲ, ಇದು ಶರಣಲೀಲಾ ಕೃತಿಯು. ಇದು ಶಾಸ್ತ್ರದ ಪದ್ಧತಿಯು ಪರಿಕಿಪಿತು ಮನವೊಲಿದು ಪ್ರಾಜ್ಞರಿದನರಿದು. ಪ್ರಾಜ್ಞರು ಯಾರು ಬುದ್ಧಿವಂತರು ಯಾರಿದ್ದೀರ ಅದನ್ನ ಈ ಶರಣಲೀಲಾ ಕೃತಿಯಲ್ಲಿ ಇದನ್ನ ಪರೀಕ್ಷೆ ಮಾಡಿ ನೀವು ಮನಸ್ಸು ಇಟ್ಟು ಇದನ್ನ ಪಠನ ಮಾಡೋದು. ಮತ್ತೆ ಹೇಳ್ತಾರೆ, ಅರಿತುದನ್ನೇ ಬೇಡವೇನೋ, ನನಗೇನು ಭಗವಂತನ ಕೊಟ್ಟಿದ್ದಾನೆ ಅದನ್ನ ನಾನು ಇಲ್ಲಿ ಹೇಳಿದ್ದೀನಿ. ಆದರೆ ನೋಡಿ, ವಿವೇಕ ಅನ್ನೋದು ಇರ್ತೈತೆ. ದೊಡ್ಡವರಾದ್ರೂ ಕೂಡ ಕಿಂಚಿತ್ತು ವಿವೇಕ ಇಲ್ಲದೆ ಇದ್ರೆ ಅವ್ರಿಗೆ ಶೋಭಾಯಮಾನವಾಗಿರೋದಿಲ್ಲ. ನೆರೆ ಜಾಣರಿದ್ದವರೊಳಗೆ ಒರೆದು ತಪ್ಪುಳ್ಳೊಡೆ ಬರೆದು ತಿದ್ದುವುದು. ಅಕಸ್ಮಾತ್ ನಾನು ಎಲ್ಲ ಬರಿತಾ ಇದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ, ಆದರೆ ನನ್ನ ಮನಸ್ಸಲ್ಲಿ ಭಗವಂತ ಏನು ಕೊಟ್ಟಿದ್ದಾನೋ ಅದು ನಾನು ಬರಿತಿದ್ದೀನಿ. ಆದ್ರೂ ಇನ್ನೂ ಜಾಣರು ಯಾರನ್ನ ಇದ್ರೆ ಅದನ್ನ ಓದಿ ಬರೆದು ತಪ್ಪುಳ್ಳೊಡೆ, ನನ್ನ ತಪ್ಪು ಇದ್ರೆ ಬರೆದು ತಿದ್ದುವುದು. ಬರೆದು ಅದನ್ನ ತಿದ್ದಿ ನೀವು ಪಠನ ಮಾಡ್ರಿ. ಸತ್ಯ ಸುಜ್ಞಾನ ಶಿವ ಭಕ್ತ ಸಂಪನ್ನರಿಂದ ವಿಸ್ತರಿಸಿ ಕೇಳಿ ಮನಸ್ಸುಸ್ಥಿರದಿ ನೀವು. ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಟು ಈ ಸುಜ್ಞಾನ ಶಿವನ ಶರಣರ ಅವನ ಕಥೆಯನ್ನು ನೀವು ಒಂದು ಒಳ್ಳೆ ಮನಸ್ಸಿನಿಂದ ಕೇಳಿ ಮುಕ್ತರಾಗಲಿ ಅಂತೇಳಿ ಕವಿ ಹೇಳ್ತಾರೆ. ಶ್ರೀ ಗುರುವರ ಭಕ್ತ ಸಕಲ ಗುಣಯುಕ್ತ ಸಾಗರ ಜದರ ಚರಣ ಸೇವಕ ಭೃತ್ಯ ಪಂಚವಣ್ಣಿಗೆ ಚನ್ನ ಮಲ್ಲಿಕಾರ್ಜುನನ ಸಂಚಿತಾಕರ ಜಾತ ಸಕಲ ಜನ ಪ್ರೀತ ಪನ್ನಗಾದರ ಪಾದ ಕರುಣಮಂ ಪಡೆದು ಮುನ್ನ ಮಾಡಿದ ಶಾಸ್ತ್ರ ಮೂಲವಂ ತಿಳಿದು ಉನ್ನತ ಗುಣರನ್ನ ಉಚಿತ ಸಂಪನ್ನ ಚೆನ್ನಪ್ಪ ಪೇಳಿದನು ಚೆಲುವ ಸಂಸ್ಕೃತಿಯ ಅರನ ಭಕ್ತರು ಕೇಳಿ ಹರ್ಷವಂ ತಾಳಿ ಸ್ಥಿರವೆಂದು ಹರಸಿ ಸತ್ಕರಿಸಿ ಭಕ್ತಾಳಿ ಹಿಂದೆ ಕಾಳಗದಲ್ಲಿ ಹೆಚ್ಚು ಕಡೆದಾಡಿ ಸಂದು ಹೋದವರ ಕತೆ ಸಾಟಿದ ಕಲ್ಲ ಆದರ ಊಸಿ ಕಳವು ಅನ್ಯಾಯದಿಂದ ಕಾದಿ ಸತ್ತವರ ಕತೆ ಕಾವ್ಯವು ಇದಲ್ಲ ಸಂಗನಾ ಶರಣರು ಸದ್ಭಕ್ತಿಯುತರು ಮಂಗಳಾತ್ಮಕ ಶಿವನ ಮಹಿಮೆಯಂ ಮೆರೆದು ಮುಂದೆ ಮುಕ್ತಿಯ ಪಡೆದು ಮುದದಿಂದ ಶಿವನ ಒಂದಿ ಪುಷ್ಪಕವೇರಿ ಓದ ಮಹಿಮೆಯನು ಅಂದ ಚಂದನ ಪಟ್ಟು ಅತಿ ಒಪ್ಪವಿಟ್ಟು ಚಂದದಿಂಪೇಳ್ವೆನ ಶಾಶ್ವತವಿದಾಗಿ ಚೆನ್ನಾಗಿದೆ ಹರ್ಷವಂ ತಾಳಿ ಇಂಥ ಕೃತಿನ. ಆದ್ರೆ ಇದು ಎಂತ ಇದು ಅಂತಂದ್ರೆ ಸತ್ತು ಹೋದವರ ಕಥೆಯಲ್ಲ, ಮತ್ತೆ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೋರಾಡಿ ಸತ್ರಲ್ಲ ಕಾವ್ಯ ನಮ್ಮ ಕಣ್ಮುಂದೆ ಇದೆಯಲ್ಲ ಅವು ಕೂಡ ಅಲ್ಲ. ಇದು ಶರಣರು ಮಂಗಳಾತ್ಮಕ ಶಿವನ ಮಹಿಮೆಯ ಮೆರೆದು ಈ ಭೂತಳದಲ್ಲಿ ಅವ್ರ ಮಹಿಮೆಯನ್ನು ಇವತ್ತಿಗೂ ಅದು ನಮ್ಮಲ್ಲಿ ಪ್ರಚಾರಗೊಂಡು ಯಾವ ರೀತಿ ಇದೆ ಅಂತಂದ್ರೆ ಅವರು ಮಾಡಿದ ಒಂದು ಆ ಶಕ್ತಿ ಆ ಮಹಿಮೆಗಳು ನಮಗೆ ಇವತ್ತು ಬೇಕಾಗಿದೆ. ಅಂತ ಕಥೆನ ನಾನು ಬರೀತಾ ಇರೋದು ಶರಣರ ಕಥೆನ, ಸತ್ತು ಹೋದವರ ಕಥೆಯಲ್ಲ, ಸತ್ತು ಬದುಕೋ ಕಥೆಯಲ್ಲ ಅಂತೇಳಿ. ಮುಂದೆ ಮುಕ್ತಿಯ ಪಡೆದು ಮುದದಿಂದ ಶಿವನ ಒಂದು ಪುಷ್ಪಕವೇರಿ ಓದ ಮಹಿಮೆಯನ್ನು ನಮ್ಮ ಶರಣರೆಲ್ಲ ತಮ್ಮ ಒಂದು ಕಾಯಕ ಮಾಡಿಕೊಂಡು ಅವರು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡ್ರಲ್ಲ ಅಂಥವರ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಅಂದ ಚಂದವು ಬಟ್ಟು ಅದು ಒಪ್ಪಬಿಟ್ಟು ಚಂದದಿಂಪೇಳ್ಬೇನ ಶಾಶ್ವತವಿದಾಗಿ ಅದನ್ನ ನನ್ನ ಮನಸ್ಸಿಗೆ ಹಿತವಾಗಿ ಬಂದು ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವು ಕೂಡ ಅದನ್ನ ಕೇಳೋರಂಥವರಾಗ್ಲಿ ಅಂತ ಹೇಳ್ತಾರೆ. ಶಾರ್ದೂಲ ಶ್ರೀ ಚಂದ್ರಾಂಕಿತ ಮಸ್ತಕೋಜ್ವಲ ಮಹಾದೇವ ಎನ್ನೊಳಂ ವಾಚಾವರ್ಧನೆ ಅಕ್ಕರಿಂತಿಡುಗಡ ನೀನೆನ್ನ ಜಿಹ್ವಾಗ್ರದೋಳ್ ಕಿಂಚಿತ್ತಾದೊಡೆ ಓರೆ ಕೋರೆ ಗೊಡದೀಶ ನಿನ್ನ ಕಾರುಣ್ಯಮಂ ಆ ಚಂದಾಕ ಮದಾಗೆ ಮಾಡು ಧರೆಯೋಳ್ ಮುಂದಿ ಮಹಾಕಾವ್ಯವಂ. ಅಷ್ಟೆಲ್ಲ ಕೇಳ್ಕೊಂಡ್ರು ಮತ್ತೆ ನೀವು ಕೇಳ್ಕೊಳ್ತಾವೆ. ಎರಡು ಮೂರು ಉದಾಹರಣೆ ಕೊಟ್ಕೊಂಡಿರ್ತಾರೆ. ಮಹಾದೇವನು ಮಸ್ತಕದಲ್ಲಿ ಚಂದ್ರನ ಧರಿಸ್ಕೊಂಡಿದ್ದಾನೆ. ಚಂದ್ರಾಂಕಿತ ಮಸ್ತಕೋಜ್ವಲ ಮಹಾದೇವ ಎನ್ನೊಳಂ ವಾಚಾ ವರ್ಧನೆ ಅಕ್ಕರಿಂದಿರು.
ಪದಗಳು ಬರ್ಬೇಕಲ್ಲ ಅವರಲ್ಲಿ, ಕವಿಗಳಿಗೆ ಆ ಪದ ಒಳಗಡೆಯಿಂದ ಬರಿಬೇಕಲ್ಲ, ಬಾಣದ ಸ್ವರೂಪದಲ್ಲಿ ಬರಬೇಕು. ಅಂತ ವಾಚಾವರ್ಧನೆಯನ್ನು ನನಗೆ ಪ್ರೀತಿಯಿಂದ ಕೊಡಪ್ಪ, ನನ್ನ ಜೀವೆಗೆ ಅದನ್ನು ಕೊಡು, ನಿನ್ನ ನಾಮಾವಳಿಯ ನಿನ್ನ ಕವಿತೆಯ ಶರಣರ ಒಂದು ಬದುಕನ್ನು ನಾನು ವಿಸ್ತರಿಸಿ ಹೇಳಬೇಕು. ಅದಕ್ಕೆ ನನ್ನ ಮನದಲ್ಲಿ ಕುಳಿತುಕೊಂಡು ಜೀವೆಯಿಂದ ಅದನ್ನು ಹೊರಪಡಿಸೋದಕ್ಕೆ ನನಗೆ ಶಕ್ತಿ ಕೊಡು. ಕಿಂಚಿತ್ತಾದೊಡೆ ಓರೆ ಕೋರೆ ಗೊಡದೀಶ ನಿನ್ನ ಕಾರುಣ್ಯಮು. ಒಂದು ಕಿಂಚಿತ್ತು ನನಗೆ ಅದ್ರ ತಪ್ಪು ಬರಬಾರ್ದು. ಆ ರೀತಿ ನಿನ್ನ ಕರುಣೆಯನ್ನು ನಾನು ಕರುಣಿಸ್ಕೊಡೋದಲ್ದಿರ ಆ ಚಂದ್ರಾರ್ಥಮದ ಹಾಗೆ ಮಾಡು. ಚಂದ್ರ ಸೂರ್ಯರಿರೋವರೆಗೂ ಆ ಕಾವ್ಯ ಇರಬೇಕು. ಆ ರೀತಿ ದರೆಯೊಳು ಮುಂದಿ ಮಹಾಕಾವ್ಯನು. ಈ ಕಾವ್ಯ ಬರೆದಿದ್ದು ಆಚರಣಾರ್ಥವಾಗಿ ಇರಬೇಕು. ಅಂಥ ಕಾವ್ಯನ ಬರೆಯೋದಕ್ಕೆ ನನಗೆ ಮನಸ್ಸು ಬುದ್ಧಿಯನ್ನು ಕೊಟ್ಟು ನನ್ನನ್ನು ಕಾಪಾಡು ಅಂತೇಳಿ ಇಂತೆಂದು ಕಾವ್ಯ ಮಂಗಳ ಪೂರ್ಣ ಸೂಚನೆಯನ್ನು ತೋರಿ ಮುಂದೆ ಕಥಾ ಪ್ರಾರಂಭದಳು ಸಮುದ್ರವನ್ನ ವರ್ಣಿಸಿನು. ಸಪ್ತ ಸಮುದ್ರಗಳಿವೆ ನಮ್ಮ ಪ್ರಪಂಚದಲ್ಲಿ, ಸಪ್ತ ಸಮುದ್ರಗಳು. ಆ ಸಮುದ್ರಗಳ ವರ್ಣನೆನ ಹೇಳ್ತಾರೆ. ಕ್ಷೀರ ಸಮುದ್ರ, ಶಾಖದ್ವೀಪ, ಆಮೇಲೆ ಕ್ರೌಂಚನಾದ್ರಿ, ಕುಶದ್ವೀಪ, ದ್ವೀಪಗಳಿಗೂ ಸಪ್ತ ಸಾಗರದಲ್ಲಿ ಆ ಸಮುದ್ರ ನೋಡಿದ್ರೆ ಎಷ್ಟು ಚೆನ್ನಾಗಿ ಭೂಮಿ ಮೇಲೆ ಎರಡು ಭಾಗ ನೀರು, ಒಂದು ಭಾಗ ಭೂಮಿ ಇದೆ. ಆ ಭೂಮಿಯ ಮೇಲೆ ಸಮುದ್ರದಲ್ಲಿ ನಾವು ಭೂಮಿ ಮೇಲೆ ಎಷ್ಟು ಜನ ವಾಸ ಮಾಡ್ತಾರೆ, ಅದಕ್ಕಿಂತ ಅತಿ ಹೆಚ್ಚಾಗಿ ಎಂತೆಂಥ ಮೀನಂತೆ, ಕಡಲ ಆಮೆಗಳು, ಮೊಸಳೆ, ಎಂತೆಂಥ ಪ್ರಾಣಿಗಳೆಲ್ಲ ಅದರಲ್ಲಿ ಸಮುದ್ರದಲ್ಲಿ ಅದು ವಾಸ ಮಾಡ್ತಾ ಇದೆ. ಅದೆಷ್ಟು ಬೋರ್ಗರಿತಾ ಇದೆ ಸಮುದ್ರ ಅಂತ ಅಂದ್ಬಿಟ್ಟು ಸಮುದ್ರದ ವರ್ಣನೆಲ್ಲ ಮಾಡ್ತಾರೆ. ಅಲ್ಲಿ ಮತ್ತೆ ಅದಷ್ಟೇ ಇಲ್ಲ, ಮುತ್ತು, ಹವಳ ಎಲ್ಲ ಸಮುದ್ರದಲ್ಲೇ ಸಿಗೋದು. ಆಮೇಲೆ ಆ ಸಮುದ್ರದ ಮೇಲೆ ತೇಲುವಂತ ಹಡಗು ಅದೆಲ್ಲ ತೇಲ್ತಾ ಇದ್ರೆ ನೋಡೋದಕ್ಕೇನೆ ಒಂದು ಸುಂದರವಾದ ದೃಶ್ಯವಾಗಿ ಕಾಣ್ತಾ ಇದೆ. ಅದಂಗಾದ್ರೆ ಈ ಸಪ್ತದ್ವೀಪ ವಸುಂಧರೆ, ಸಪ್ತದ್ವೀಪಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಸಮುದ್ರಕ್ಕೆ ರತ್ನಾಕರ ಅಂತ ಹೇಳ್ತಾರೆ. ಅಂತ ರತ್ನಗರ್ಭನು ಅಂತ ಒಳಗೊಂಡಿರೋ ಸಮುದ್ರಗಳು ಸಪ್ತ ಸಾಗರಗಳಿಗೆ ನಮ್ಮ ಪ್ರಪಂಚದಲ್ಲಿ. ಅದೆಲ್ಲ ಆದ್ಮೇಲೆ ಸಪ್ತದ್ವೀಪಗಳ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಆ ದ್ವೀಪಗಳಲ್ಲಿ ಕ್ರೌಂಚ ದ್ವೀಪ, ಪುಷ್ಕರ ದ್ವೀಪ, ಜಂಬೂ ದ್ವೀಪ, ಪ್ರಕ್ಷದ್ವೀಪ, ಕುಶದ್ವೀಪ, ಚಾಲ್ಮಲಿ ದ್ವೀಪ, ಹೀಗೆ ಇಂತಪ್ಪ ಸಪ್ತದ್ವೀಪಗಳ ಮಾಡಿದ ಅರಸುಗಳು ಆರಾರೆಂದೊಡೆ ಪ್ರಥಮದ ಅರಸು ಪ್ರಿಯವತರಾಯ. ಆತನಿಗೆ 7 ಮಂದಿ ಮಕ್ಕಳು. ಅವರ ನಾಮಗಳು ಯಾವಾವೆಂದರೆ ಶಮನ, ಭವ್ಯ, ದ್ಯುತಿದಮನ, ಜ್ಯೋತಿಷ್ಕ, ಅಗ್ನಿಬಾವು, ವೇದಾವತಿ, ಆಗ್ನೇಯರೆಂಬ ಈ 7 ಮಂದಿಗೂ 7 ದ್ವೀಪಗಳ ಮಂಚಿಕೊಟ್ಟ ವಿವರವನ್ನು ಪೇದನದಂಚನೆ. ಆ ಮಕ್ಕಳಿಗೆ ಜವಾಬ್ದಾರಿ ಕೊಡಬೇಕಾದರೆ 7 ದ್ವೀಪದ ಬಂದಿಂದ ಅವರಿಗೆ ಜವಾಬ್ದಾರಿ ಒಪ್ಪಿಸಿ ಅವರು ಅದನ್ನು ಪಾಲಿಸ್ಕೊಂಡು ಬಂದರು ಅಂತ ಹೇಳ್ತಾ, ಇವಾಗ ಇಲ್ಲಿ ಉತ್ತರಪಾದರಾಯನು ತನ್ನ ಮಕ್ಕಳಿಗೆ ನವಕಂಡ ಪುತ್ರಿಯ ಮಂಚಿಕೊಟ್ಟ ವಿವರವನ್ನು ಪೇದನದಂಚನೆ. ಉತ್ತರಪಾದನು ಅಂದರೆ ಧ್ರುವನ ತಂದೆ, ಧ್ರುವನ ಕಾಲಕ್ಕೆ ಹೋಗ್ತೀವಿ. ಅದು ಹೇಳ್ತಾ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಎಷ್ಟೊಂದು ವರ್ಣನೆ ಮಾಡಿದ್ದಾರೆ ಅಂತಂದರೆ, ಒಂದೊಂದು ಗಿರಿದು ಒಂದೊಂದು ದ್ವೀಪದ್ದು ವರ್ಣನೆ ತುಂಬ ಜಾಸ್ತಿ ಇದೆ. ಇಂತೊಪ್ಪುವ ಭೂಲೋಕದ ಅಂತುವ ಸಂಕ್ಷೇಪದಲ್ಲಿ ತೋರಿದೆ. ಭೂಲೋಕದಲ್ಲಿ ಇರೋದು ನಾನು ಸಂಕ್ಷೇಪವಾಗಿ ಹೇಳಿದ್ದೀನಿ ಅಂತ ಅಷ್ಟೊಂದು ದೂರ ಕೊಟ್ಟವ್ರೆ. ಅದನ್ನು ಸಂಕ್ಷೇಪದಲ್ಲಿ ನಾನು ಹೇಳಿದ್ದೀನಿ. ಮುಂದೆ ಮೇಲುವೆಯ ಧನವನ್ನು ಸಂತೋಷದಿ ಬೇರೆ ಕೇಳಿ ಸರ್ವಜನಗಳು ಕಂದಪುತ್ರ. ಇಂತೊಪ್ಪುವ ಭೂಲೋಕದ ಅಂತುವ ಸಂಕ್ಷೇಪದಲ್ಲಿ ತೋರಿದೆ ಮಾತ್ರ, ಮುಂದೆ ಬೇರುವೆಯ ಮನವನು ಸಂತೋಷದಿ ಬೇಡ್ವೆ ಕೇಳಿ ಸರ್ವ ಜನங்கள். ಮೇರು ಪರ್ವತ, ಹಿಮಾಲಯ ಪರ್ವತದ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ಅವರು ಕ್ರೋಢೀಕರಿಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಮುಂದೆ ಇಳಾವೃತ ಕಾಂಡದಲ್ಲಿ ಅಲ್ಲಿ ಬರೆದಿದ್ದಾರೆ. ಮೇರುವೆಯ ಶೃಂಗಾರವನ್ನು ಹೇಳ್ಕೊಂಡು ಬಂದವರೆ. ಮತ್ತೆ ತುಂಬಾನೇ ಅಮರಾವತಿ ಪಟ್ಟಣ, ಇದು ಅಷ್ಟದಿಕ್ಪಾಲಕರು ಇರ್ತಾರಲ್ಲ ಅವರ ಊರುಗಳೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅವರ ಅಷ್ಟದಿಕ್ಪಾಲಕರು ಅವ್ರದ್ದೆಲ್ಲ ಪಟ್ಟಣಗಳು, ಅಷ್ಟದಿಕ್ಪಾಲ ಪಟ್ಟಣದಲ್ಲಿ ಅವ್ರು ಯಾವ ರೀತಿ ಶೋಭಾಯಮಾನರಾಗಿದ್ರು, ಯಾವ ರೀತಿ ಇದ್ರು ಅಂತಂದ್ಬಿಟ್ಟು ಅದೆಲ್ಲ ಹೇಳ್ಕೊಂಡು, ಮತ್ತೆ ಇರುವ ರತ್ನ ಕಿರೀಟದಲ್ಲಿ ಸ್ವಶಿರದಳು ತೊಡುವ ಪಣಾಭೂಷಣಂ ಅಂತ ರುದ್ರರು ಬಾಗಿ ಕಾಯ್ತಾ ಇದ್ದಾರಲ್ಲ ಅಲ್ಲಿಗೆ ಬರ್ತಿದ್ದಾರೆ. ಇವೆಲ್ಲ ವರ್ಣನೆಯನ್ನ ತಗೊಂಡು ಮುಂದೆ ಒಂದೊಂದೇ ವಿಸ್ತಾರವಾಗಿ ತಗೊಂಡು ಬಂದಿದ್ದಾರೆ. ಇವಾಗ ಪುರವ ನೋಡಲದಂತಲೇ ಇಪ್ಪದೇನು ಇಡುವ ರತ್ನ ಕಿರೀಟಮಂ ತೊಡುವ ಪಣಾಭೂಷಣಂ ಪಿಡಿವ ಖಡ್ಗ ಕಪಾಲ ಶೂಲ ಡಮರಂ ಧರಿಪಾ ಪುರಿ ಚರ್ಮಮಂ ಕುಡಿವ ಹಾಲಾಗ್ನಿಕೂಟ ವಿಷಮಂ
ಮಹಾತ್ಮಶೀಲ ಗಣ ರೌದ್ರರು ಕಾಯುವರ ಬಾಗಿಲಂ. ಕೈಲಾಸದಲ್ಲಿ ರುದ್ರರು ಬಂದು ಬಾಗಿಲು ಕಾಯ್ತಾ ಇರ್ಬೇಕಾದ್ರೆ ಅವರೆಲ್ಲ ಸಮರ್ಥರಾಗಿದ್ರು. ಕುಡಿಯುವ ಹಾಲಾಹ್ಲಾದ್ಯ ಕೂಟ ವಿಷಮಂ ಸುಡುವ ವಿಷಮಂಡಲಂ ದೃಢನಂತಪ ಮಹಾತ್ಮ ಶೀಲಗಣ ರುದ್ರರು ಕಾಯುವರ ಬಾಗಿಲು ಅಂತ ವೀರರು ಶೂರರಾಗಿದ್ದಂಥ ರುದ್ರರು ಕೈಲಾಸದ ಬಾಗಿಲನ್ನ ಕಾಯ್ತಾವಂತೆ. ಅಂತಪ್ಪ ಪುರವನೊಳಪೊಕ್ಕು ನೋಡಬದಂತೆನೆ. ಶೃಂಗಾರದಿಂದೆಸೆವ ಸಾಲು ನಗರಗಳು ಕಣ್ಗೆ ಮಂಗಳವಾಗಿ ಕಡು ರಮ್ಯದಿಂದ ವಜ್ರ ಗೆಲಸಗಳಿಂದ ಒಪ್ಪುವ ನಗರ ಪ್ರಜ್ವಲಿಸಿ ಪ್ರಭೆ ಪುರವ ಬರ್ಪಿಕೊಂಡಿಹುದು. ಮತ್ತೆ ಕುಂದಣ ಗೆಲಸ ಮರೆವ ಹರ್ಮ್ಯಗಳು ರತ್ನ ಕಲಶಗಳಿಂದ ರಾಜಿಸುತ್ತಿಹವು. ಗುಡಿಯ ಗೋಪುರ ಶಿಖರ ಮೃಡನ ಭವನಗಳು ಎಡೆಯಿಲ್ಲವ ನಗರವೆಲ್ಲಿ ನೋಡಿದರು. ದೇವಗಂಗೆಯು ಧವಳ ಗಂಗೆ ಸುರ ನದಿಯು ಪಾಯುತ್ತಿದ್ದುದು ನಗರ ಪ್ರಾಂತದ ಮುಂದೆ. ಆವಾವಟಾವಿನೊಳು ಅಮೃತದ ಕೊಳನು ಕಿವಿ ಪುಷ್ಪದ ವನವು ರಮ್ಯವಾಗಿಹವು. ಅಂತಪ್ಪಪುರದೊಳಗೆ ಅತಿ ವಿರಾಜಿಸುವ ಸತತಂ ಪ್ರಮತರ ಸಾಹಸವನೊರೆವೆ. ಕುಂಬಿನೀಧರ ಭರಣ ಕುಶಲ ಉಳ್ಳವರು ಅಂಬರವನೇ ಮುಖವಾಗಿ ಬಿಡುವವರು. ಕಾಲ ದೈತ್ಯರ ಶಿರವ ಕಾಗೆ ಧರಿಸುವರು ವ್ಯಾಳಪತಿ ಭೂಷಣವನಿಟ್ಟು ಮೆರೆವವರು. ಕಾಲ ಕರ್ಮಗಳ ಕಲ್ಪನೆ ಇಲ್ಲದವರು ಶೂಲ ಖಡ್ಗವುದನುವ ನಡೆದು ಪಿಡಿಯುವವರು. ಜನನ ಮರಣಗಳೆಂಬ ಜಾಡ್ಯ ವಿರಹಿತರು ಮನಸ್ಸಿನ ಜಮಾದೆ ಮನ ತೊಡಗಿರಲಿಹರು. ಪ್ರತ್ಯಕ್ಷ ರುದ್ರರ ಪ್ರಮಥ ಮೂರ್ತಿಗಳು ಇದ್ದರವರಿಗೆ ವ್ಯರ್ಥನಿಹ ಕಾಲ ರುದ್ರ. ರತ್ನ ಗೆಲಸದ ರಮ್ಯ ಸಿಂಹ ಪೀಠದಲ್ಲಿ ಸತ್ಯದಿಂಗಿರ್ಪನ ಶಾಶ್ವತದ ರುದ್ರ. ಅಲ್ಲಿ ರುದ್ರರು ಇರ್ತಾರಲ್ಲ, ಅವರು ತುಂಬಾ ಬಲಾಢ್ಯರಾಗಿರ್ತಾರೆ. ಒಬ್ಬರೊಂದಿಗೆ ಒಬ್ಬರು ಮೀರಿಸುವಂತ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ. ಅಂಬರವನ್ನೇ ಮುಕುರವಾಗಿ ಬಿಡುವವರು, ಆಕಾಶನನ್ನೇ ಕನ್ನಡಿಯನ್ನು ಮಾಡ್ಕೊಂಡಿದ್ರಂತೆ. ಅಷ್ಟು ತಪಸ್ಸಿನ ಶಕ್ತಿಗಳು ಪಡ್ಕೊಂಡು ರುದ್ರರ ಬಾಗಿಲು ಕಾಯೋರೆ ಇಷ್ಟೊಂದು ಇರ್ಬೇಕಾದ್ರೆ ಈ ಮಹಾರುದ್ರನ ಪ್ರತಾಪ ನಾವು ಏನು ಹೇಳೋದು. ವ್ಯಾಳಪತಿ ಭೂಷಣವನ್ನಿಟ್ಟು ಮೆರೆಯುವವರು, ಕಾಲಕರ್ಮಗಳ ಕಲ್ಪನೆ ಇಲ್ಲದವರು, ಶೂಲ ಖಡ್ಗವದನುವ ನೆರೆದು ಬಿಡುವವರು. ಇಂಥವರೆಲ್ಲ ಪ್ರತ್ಯಕ್ಷ ರುದ್ರರು, ಪ್ರಮಥ ಮೂರ್ತಿಗಳು. ಇವರೆಲ್ಲರೂ ಕರ್ತನಿಹ ಕಾಲರುದ್ರನು ಸತ್ನಗೆಲಸದ ರಮ್ಯ ಸಿಂಹಪೀಠದಲ್ಲಿ ಸತ್ಯದಿಂದಿರ್ಪನ ಶಾಶ್ವತದ ರುದ್ರ. ಇವರೆಲ್ಲ ಸಂದಣಿಯಲ್ಲಿ ಶಾಶ್ವತದ ರುದ್ರನು ಸಿಂಹಪೀಠದಲ್ಲಿ ಕುಳಿತಿದ್ದಾನಂತೆ. ಕರದೋಳ್ ಖಡ್ಗ ಕಪಾಲ ಶೂಲಡಮರುಂ ಪಾಲಾಕ್ಷಿ ಕಂಕಾಳವ ಶಿರದೋಳ್ ಸಿಂಗರ ಮುಳ್ಳ ರತ್ನ ಮಕುಟಂ ಸರ್ವಂಗಳಾಭೂಷಣಂ ಶರೀರಂ ರತ್ನದ ಕಾಂತಿಯಂತೆ ಪೊಳೆವ ಶಾದೂಲ ಚರ್ಮಾಂಬರಂ ಇರುವಂ ಸತ್ಪ್ರಮತಾಳಿಗೂಡಿ ನಿರತಂ ಶ್ರೀಕಾಲ ರುದ್ರೇಶ್ವರಂ. ಕರದಲ್ಲಿ ಖಡ್ಗ ಕಪಾಲ ಶೂಲ ಡಮರುಗವನ್ನು ಇಟ್ಟಿದ್ದಾರೆ. ಪಾಲಾಕ್ಷ ಕನ್ನಡಿ ಇದು ಹಣೆಯಲ್ಲಿ ಕಂಕಾಳವ ಶಿರದೊಳ ಸಿಂಗರ ಮುಳ್ಳ ರತ್ನ ಮುಕುಟಮಂ ತಲೆಯಲ್ಲಿ ಸಿಂಗಾರವಾಗಿರುವಂಥ ರತ್ನದ ಕಿರೀಟವನ್ನು ಧರಿಸಿಕೊಂಡವರೇ. ಸರ್ಪಂಗಳ ಭೂಷಣಂ ಕತ್ತಿಗೆ ಹಾವುಗಳು ಸುತ್ತಕೊಂಡಿದ್ದಾರೆ. ಶರೀರಂ ರತ್ನದ ಕಾಂತಿಯಂತೆ ಪೊಳೆವ ಶಾರ್ದೂಲ ಚರ್ಮಾಂಬರಂ ಆ ರತ್ನದ ಕಾಂತಿಯಂತೆ ಇರುವ ಶಾರ್ದೂಲ ಚರ್ಮಾಂಬರಂ ಸಿಂಹದ ಒಂದು ಚರ್ಮವನ್ನು ಧರಿಸಿಕೊಂಡಿರುವ ಸತತ ಪ್ರಮತಾಳಿಗೂಡಿ ನಿರುತಂ ಶ್ರೀ ಕಾಲರುದ್ರೇಶ್ವರಂ. ಇಂಥ ದೇವನು ಮಹಾದೇವನು ಸತ್ಪ್ರಮತಾಳಿಗೂಡಿ ಸಕಲ ಪ್ರಮತರ ಒಡಗೂಡಿ ನಿರುತಂ ಯಾವಾಗಲೂ ಶ್ರೀಕಾಲರುದ್ರೇಶ್ವರನು ಇದ್ದಾನೆ. ಅಂತಪ್ಪ ಪ್ರಮಥ ಲೋಕದ ಮಧ್ಯದಲ್ಲಿ ಆ ಮಹಾಮೇರುವಿಗೆ ಈಶಾನ್ಯ ಮುಖವಾಗಿ ಒಪ್ಪುತ್ತಿರುವ ರಜತಾಚಲ ಪರ್ವತದ ಶೃಂಗಾರವನ್ನು ಬೇಳ್ಬಣದಂತಾನೆ. ಶರದಿಯೊಳು ಉರವಣಿಸಿ ತೋರುವ ಕರಣಿ ಕಿರಣಗಳಂತೆ ಸೆವುತ ನೆರವುತ್ತಿದ್ದವು ಮೀರಿ ಕಿರಣವ ತೋರಿದೆ ಸೆದೆಸೆಗೆ. ಆಣಿ ರತ್ನಗಳೊಳಗೆ ಪಡೆವ ಸ್ವಾಣಿಯೇ ರೂಪಾಗಿ ಬೆಳೆದುದೋ ಊಣೆ ಇಲ್ಲದ ವಜ್ರವದು ರೂಪಾಗಿ ತೋರಿದುದೋ. ಮಲ್ಲಿಗೆಯ ಅರಳಂತೆ ಶುಭ್ರದ ವಲ್ಲಿಯನು ಮುಸುಕಿಕ್ಕಿದಂದಗಿ ಉಲ್ಲ ಶರಸತಿ ಪಿತನ ಪ್ರಭೆಯೋಳೆಲ್ಲ ಕಾಲದೊಳು. ಇಂತೆ ಸವರಜತಾದ್ರಿಯುನ್ನತ ಮುಂದೆ 25,000 ಅಂತಗಲ 16,000 ತೋರುವುದು ರಜತಾದ್ರಿ ಉಗ್ರದಿ ಮೀರುವುದು ಕೈಲಾಸ ಪಟ್ಟಣ ಮಾರಹರ ಪರಶಿ
ಶಿವನ ಮಂದಿರ ಇರುವುದರೊಳಗೆ. ಕೈಲಾಸ ಪರ್ವತದ ಶರದಿಯೊಳು ಉರವಣಿಸಿತು ಬರುವ ತರಣಿ ಕಿರಣಗಳಂತೆ ಎಸೆಯುವುದ. ಸೂರ್ಯನು ಸಮುದ್ರದಿಂದ ಬರುವಾಗ ಯಾವ ರೀತಿ ಬರ್ತಾನೆ ಅಂತಂದ್ರೆ, ನೀರಿ ಕಿರಣಗಳು ತೋರಿ ಅವು ದೆಸೆ ದೆಸೆಗೆ ಅಷ್ಟ ದಿಕ್ಕನ್ನು ಪಸರಿಸಿ ಆ ಕಿರಣಗಳ ಇದು ಎಲ್ಲ ಕಡೆ ಚೆಲ್ಲಿದೆ. ಅದರಲ್ಲಿ ಆಣಿ ರತ್ನಗಳೊಳಗೆ ಕೊಳೆವ ಸುಪ್ಪಾಣಿಯೇ ರೂಪಾಗಿ ಬೆಳೆದುದು ಅನ್ನೋ ರೀತಿಯಲ್ಲಿ ಊಣೆ ಇಲ್ಲದೆ ಎಣಿಕೆ ಅದನ್ನು ಹೇಳಕ್ಕೆ ಅಸಾಧ್ಯವಾಗಿದೆ. ಆ ವಜ್ರವದು ರೂಪಾಗಿ ತೋರಿದುದು. ಮಲ್ಲಿಗೆಯ ಅರಳಂತೆ ಬಿಳುಪು, ಮಲ್ಲಿಗೆಯ ಅರಳು ಅಂಥದ್ದು ವಲ್ಲಿಯನ್ನು ಮುಸುಕಿಕ್ಕಿದಂದದಿ ಹುಲ್ಲ ಶರಸತಿ ಪಿತನ ಪ್ರಭೆಯೊಳೆಲ್ಲ ಕಾಲಗಳು. ಇಂತೆತವ ರಜತಾದಿ ಉನ್ನತ ಮುಂದೆ 25,000 ರಜತಾದಿ ಎಷ್ಟಾಗಲ್ಲ ವಿಸ್ತೀರ್ಣ ಇತ್ತು ಅಂತಂದ್ರೆ 25,000 ಆಗಲ್ಲ 16,000 ಅಂತರದಲ್ಲಿರುವುದು. ತೋರುವುದು ರಜತಾದಿ ಅಗ್ರದಿ ಮೀರಿರುವುದು ಕೈಲಾಸ ಪಟ್ಟಣ. ಅದಕ್ಕೂ ಮೇಲಾಗಿ ಕೈಲಾಸ ಪಟ್ಟಣ ಮಾರಹರ ಪರಶಿವನ ಮಂದಿರ ಇರುವುದು ಅದರೊಳಗೆ ಅಂತ ಕವಿ ತನ್ನ ಕೈಲಾಸದ ವರ್ಣನೆಯನ್ನು ಮಾಡಿ ಕೈಲಾಸಪುರದ ಶೃಂಗಾರವನ್ನು ಹೇಳಿದ್ದಾರೆ. ಮುಂದೆ ಕೈಲಾಸಪುರದಂದವನು ಸುರುವೆನೋ ಚಂದದಿಂಬತ್ತ ಜನ ವೃಂದ ಮೆಚ್ಚುವರೇ. ಕುಂದ ಮಂದಾರ ಚಂದನ ಬಗಿಲು ಗಜೂರ ಬಂಧುರದ ನಾಗ ಚಂಪಕದ ವನಪೂರ. ರಸದಾಳಿ ಕದಳಿಯೇರಿಳೆ ನಿಂಬೆ ದ್ರಾಕ್ಷಿಯೋ ಕುಸುಮತಿ ವಿಧವನವು ರಸಿಕ ನಂದನವೋ. ಕಮಲ ಮಡುಕ ಸಾರ ವಿಮಲ ಅಮೃತದ ಸಾರ ಸುಮನಸರ ಆಹಾರ ಸುದಯ ರಸಪೂರ. ಕಲ್ಪ ವೃಕ್ಷದ ವನವು ಬಿಲ್ವ ಪತ್ರೆಯ ವನವು ಮಲ್ಲಿಗೆಯ ವನಮಯವು ಅಲ್ಲಿ ನಂದನವು. ಇಂತೆಸೆವ ವನದ ಮಧ್ಯಗಳೊಪ್ಪುತಿಹದೊಂದು ಕಂದು ಹರ ಶಿವನ ಕೈಲಾಸ ಮಂದಿರವು. ಕುಂದಣದ ಕೆಲಸದಿಂಬಂಧಿಸಿದ ರತ್ನದಿಂ ಇಂದ್ರನೀಲದ ಕೋಟೆ ಚಂದವಾಗಿರುವುದು. ಮತ್ತೆ ನವರತ್ನ ಸಾಲೆತ್ತಿ ತಲೆಗಳ ಮೇಲೆ ಚಿತ್ರ ಕಿರಣಗಳಂತೆ ಸುತ್ತ ರಂಜಿಪವು. ಧರಣಿ ಕೋಟಿ ಪ್ರವಯಪುರಕ್ಕೆ ದ್ವಾರಗಳೆಂಟು ಗೋಪುರವು ಎತ್ತಿ ಮೆರೆದವಂಬರ ಸೋಂಕುವಂತೆ. ಸರಳದನದೆರಡ ಬೆರಳು ಚಲಮಾಲೆಯು ಉರವಣಿಸಿ ಕಾಲ ಭೈರವರು ಕಾದಿಹರು. ಅಷ್ಟ ಭೈರವರು ಬಲು ದೃಷ್ಟಿಯಿಂದಲಿ ದ್ವಾರ ಅಷ್ಟರೊಳಗೆ ಆಗುವವು ನಿಷ್ಠೆಯಿಂದಿಹರು. ಶೃಂಗಾರ ಉಳ್ಳ ದ್ವಾರವ ಪಕ್ಕು ನೋಡಲತಿ ಕಣ್ಗೆ ಮಂಗಳವಾಗಿ ಕಾಣಿಸುತ್ತಿರುವುದು. ರತ್ನ ಖಚಿತರ ರಮ್ಯ ರಾಜ ಮಂದಿರವದಕ್ಕೆ ಚಿತ್ರ ಕೆಲಸದ ಮಾಟ ವಿಸ್ತರಿಸಲಳವೇ. ಕನಕಮಣಿಮಯ ಕೆಲಸ ಘನತರದ ಕರುವಾಡ ದಿನಕರನ ಪ್ರಭೆಯಂತೆ ಮನೆ ಮನೆಗೆ ಇಹವು. ಚಿತ್ರ ಕೆಲಸವಲೋವೆ ಕತ್ತುಲಿಯ ಸಾರಣೆಯೋ ರತ್ನ ವ್ಯಕ್ತಿನ ರಂಗ ಓಲೆ ಮನೆ ಮನೆಗೆ. ಶಶಿರವೆಯ ಬೀದಿಯೊಳು ಕುಸುಮ ವರ್ಷದ ಗಂಧ ದೆಸೆಯುಂಟು ಮುಸುಕಿ ಹೊಸೆಸುವುದಿರುವುದಲ್ಲಿ. ಕಾಮಧೇನು ಕಲ್ಪ ವೃಕ್ಷ ಚಿಂತಾಮಣಿಯೋ ಶ್ರೀ ಮಹಾರುದ್ರ ಗಣದೊಳಗೊಪ್ಪುತಿಹರು. ಸುರರ ನೆರವಿಗಳಿಂದ ಪರಮ ಋಷಿ ಕುಲದಿಂದ ವರಪಂಚ ನದಿಯಿಂದ ಪುರಕ್ಕೆ ಆನಂದ. ಶಕ್ತಿ ದೇವತೆಯಲ್ಲಿ ಮುಕ್ತಿದಾಯಕರಲ್ಲಿ ಸತ್ಯ ಶರಣರು ಅಲ್ಲಿ ಭಕ್ತವಾಗಿಹರು. ಇದರಲ್ಲಿ ಕೈಲಾಸಕ್ಕೆ ಇವಾಗ ನಾವು ಒಂದು ಮನೆನ ಎಲ್ಲಾನ ತುಂಬಾ ಚೆನ್ನಾಗಿ ಕಟ್ಟಿದೆ ಏನ್ ಹೇಳ್ತೀವಿ ಅದಕ್ಕೆ ಮಹಲು ಭವನ ಸಣ್ಣ ಅಂತೆಲ್ಲ ಹೇಳ್ತೀವಿ. ಅಂಥವಕ್ಕೆ 10 ಪಟ್ಟು 1000 ಪಟ್ಟು ಕೋಟಿ ಪಟ್ಟು ಇರುವಂಥ ಈ ಕೈಲಾಸನ ವರ್ಣನೆನ ಹೇಳಕ್ಕೆ ಸಾಧ್ಯವಾಗಿದೆ. ಸರಣಿ ಕೋಟಿ ಪ್ರಭೆಯ ಪುರಕ್ಕೆ ದ್ವಾರಗಳೆಂದು ಗೋಪುರವು ಎತ್ತಿ ಮರೆವ ಅಂಬರಕ್ಕೆ ಸೋಕುವಂತೆ. ಅಂಬರಕ್ಕೆ ಸೋಕುವಂತೆ ಗೋಪುರಗಳಿದ್ವಂತೆ ಆಕಾಶಕ್ಕೆ ಸ್ಟೋರಿ ಬಿಲ್ಡಿಂಗ್ಸ್ ಬಂದಿದ್ವಲ್ಲ ಆ ರೀತಿ ಇದರಲ್ಲಿ ಕೈಲಾಸದಲ್ಲಿ ಅಂಥ ಭವನಗಳೇ ಇದ್ವಂತೆ. ಸರಳುದನೆ ಅಷ್ಟಭೈರವರು ಬಲು ದೃಷ್ಟಿಯಿಂದಲೇ ದ್ವಾರ ಅಷ್ಟರಳು ಕಾದು ಬಹು ನಿಷ್ಠೆಯಿಂದರು. ಅಂಥ ಸದನ ಕೈಲಾಸದಲ್ಲಿ ಅಷ್ಟಭೈರವರು ದ್ವಾರದಲ್ಲಿ ನಿಂತು ಕಾಯ್ತಾ ಇದ್ದಾರಂತೆ. ಆ ದ್ವಾರ ನೋಡ್ಬೇಕಾದ್ರೆ ಆ ದ್ವಾರದ ರಮ್ಯತೆ ಕೆಲಸನ ಕನಕಮಣಿಮಯ ಕೆಲಸ ಘನಕರದ ಕರುವಾಡ ದಿನಕರನ ಪ್ರಭೆಯಂತೆ ಮನೆ ಮನೆಗೆ ಇರವು. ಚಿತ್ರ ಕೆಲಸದ ಲೋವೆ ಕತ್ತೂರಿಗೆ ಸಾರಣೆಯು ರತ್ನವೆತ್ತಿದ್ದ ರಂಗವೋಲೆ ಮನೆ ಮನೆಗೆ ಅಂತ
ವಿಚಿತ್ರವಾದ ಒಂದು ಅಲಂಕಾರಿಕವಾದ ಸಾಧನಗಳಿಂದ ಯಾವ ರೀತಿ ಶೋಭಾಯಮಾನವಾಗಿದೆ ಅಂತಂದ್ರೆ ಕೈಲಾಸದ ಇದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶ್ರೀ ಮಹಾರುದ್ರ ಶಶಿ ರವಿಯ ವೀದಿಯೊಳು ಕುಸುಮ ವರ್ಷದ ಗಂಧ. ಶಶಿ ಸೋಮ ಬೀದಿ ಸೂರ್ಯ ಬೀದಿ ಅಂತಾರೆ. ಸೋಮ ಬೀದಿ ಸೂರ್ಯ ಬೀದಿ ಅಂದರೆ ಮೇನ್ ರೋಡ್, ಶಶಿ ಬೀದಿ ಅಂದರೆ ಸಂದುಗಳು. ಅವುಗಳು ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಂತಲ್ಲಿ. ಅಂತ ಸುರರ ನೆರವಿನಿಂದ ಪರಮ ಋಷಿಕುಲದಿಂದ ಇವಿಷ್ಟೇ ಅಲ್ಲಲ್ಲ, ಸುರರು ಮತ್ತು ದೇವತೆಗಳು ಪರಮ ಋಷಿಕುಲದಿಂದ ಎಷ್ಟೊಂದು ಜನ ಋಷಿಮುನಿಗಳಿದ್ದಾರೆ. ಹೊರ ಪಂಚನದಿಯಿಂದ ಪುರಕ್ಕೆ ಆನಂದ ಬಂದಿದೆ. ಶಕ್ತಿ ದೇವತೆಯರು ಇವರಲ್ದಿರ ಶಕ್ತಿ ದೇವತೆಯರು ಕೂಡ ಅಲ್ಲಿ ಮುಕ್ತಿದಾಯಕರು, ಸತ್ಯಶರಣರು ಅಲ್ಲಿ ಮೊತ್ತವಾಗಿರುವರು. ಒಬ್ಬೊಬ್ಬರಲ್ಲಿ ಹಿಂಡಿಂಡಾಗಿ ಗುಂಪಾಗಿ ಎಲ್ಲ ದೇವತೆಯರು ಶಕ್ತಿ ದೇವತೆಯರು ಕೂಡ ಅಲ್ಲಿ ಶೋಭಾಯಮಾನವಾಗಿದ್ದಾರೆ. ಅಂತಪ್ಪ ಕೈಲಾಸ ಮಧ್ಯ ದೇಶದಲ್ಲಿ ಸರ್ವದೇವ ಶಿಖಾಮಣಿಯಾದಂಥ ಪರಶಿವ ಮೂರ್ತಿಯ ಮಹಾನಗರ ಒಪ್ಪುತ್ತಿದ್ದಾರಂತೆ. ಇಂತಪ್ಪ ಚತುರ್ವಾರವಂ ಸಂತತ ಒಳಪಕ್ಕು ನೋಡೆ ಸಕಲ ಸುಗಿವಂ ಕಂತೋಳನ ಸಿಂಹಾಸನ ಅಂತಸ್ತಗಿ ಮೆರೆವ ಹರನ ಸಭೆಯಂ ನುತಿತೆಂ. ಕೈಲಾಸ ಮಧ್ಯೆ ಇರ್ಬೇಕಾದ್ರೆ 4 ಕಡೆಗೂ ದ್ವಾರ ಇದೆ. ಮದುವೆ ಕಡೆಗೆ ಹೋದ್ರೆ 4 ಕಡೆ ಬಾಗಿಲಿರುತ್ತಲ್ಲ, 4 ಕಡೆ ಬಾಗಿಲಲ್ಲಿ ನಾವು ಹೇಗೆ ಹೋಗಿ ಬರ್ತೀವಿ ಆ ರೀತಿ ಕೈಲಾಸಕ್ಕೂ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರಬೇಕು. ಆ ದ್ವಾರವೂ ಕೂಡ ಅತ್ಯಂತ ರಮಣೀಯವಾಗಿ ತುಂಬ ನೋಟಕ್ಕೆ ಮನಸ್ಸು ಹಿಡಿಸೋವಂಥ ರೀತಿಯಲ್ಲಿ ಅವನ್ನ ಇದು ಮಾಡಿಕೊಂಡು ದ್ವಾರನ ನಿರ್ಮಿಸೋದಂತೆ. ಅಂತಪ್ಪ ರುದ್ರ ಗಣರಧಿಕ ಓಲಗದಿ ರುದ್ರಗಣರು ಕೂಡ ಓಲಗದಲ್ಲಿ ಸಂತತವಂ ದ್ವಾರವಂ ಕುಂದಿ ಕಾಯ್ದಿನರು. ಸಂತೋಷದಿಂದ ಆ ದ್ವಾರನ ಕಾಯುವಂಥವರು ಕೂಡ ಸಂತೋಷದಿಂದ ದ್ವಾರನ ಕಾಯ್ತಾ ಇದ್ದಾರೆ. ಇಂತಪ್ಪ ಚತುರ್ದ್ವಾರವಂ ಸಂತತ ಒಳಪೊಕ್ಕು ನೋಡೆ ಸಕಲ ಸುವೈಭವಂ ಕಂತುಹರನ ಸಿಂಹಾಸನದ ಅಂತಸ್ತರಿ ಮೆರೆವ ಅರನ ಸಭೆಯಂ ನುತಿದೆ. ಇಷ್ಟು ಚತುರ್ದ್ವಾರದ ವರ್ಣನೆ ಹೇಳಿದ್ದಾದ್ಮೇಲೆ ಆ ಕಂತುಹರನು, ಆ ಭಗವಂತನು, ಪರಮಾತ್ಮನ ಸಿಂಹಾಸನದ ಅಂತಸ್ತು ಏನು, ಅದ್ರ ಮಹಿಮೆ ಏನು ಅಂತ ನಾನು ಹೇಳ್ತೀನಿ. ಅರನ ಸಭೆಯಂ ನುತಿದ್ದೇನೆ ಅಂತ ಹೇಳ್ಕೊಂಡು ಮುಂದೆ ಹೇಳ್ತಾರೆ. ಇಂದ್ರ ದೆಸೆಯೋಳು ಧರ್ಮ ಉಪೇಂದ್ರನಂತಿಯುವುದು, ದೆಸೆಯಗ್ನಿಯಲ್ಲಿ ಧರ್ಮ ವೃಷಭನಂತಿಯುವುದು, ಪ್ರಕಟಾಯಮನಲ್ಲಿ ಧರ್ಮ ವಿಕಟರೂಪಿಯುವುದು, ಅಂತೂ ನೈಋತ್ಯನಲ್ಲಿ ಶಾಂತಿ ರೂಪಿಯುವುದು, ಸತ್ಯಾದಿಂವರ್ಣ ನೋಡು ರುದ್ರ ರೂಪಿಯುವುದು, ಮರುಕಾನೊಣ್ಣದ ಸೊಕ್ಕಿ ಆನೆಯಂತಿಹುದು, ಸಕಲ ಕೌಬೇರ ನೋಡು ವಿಕೃತ ರೂಪಿಹುದು, ಈಶಾನ್ಯ ನೋಡಿ ಈಶ್ವರ ವಿಶ್ವರೂಪಿಹುದು. ಇಲ್ಲಿ ಅಷ್ಟದಿಕ್ಪಾಲಕರು 8 ದಿಕ್ಕಿಗೆ 8 ಜನನ ನೇಮಿಸಿರ್ತಾರೆ. ನೈಋತ್ಯ ಮತ್ತೆ ಕುಬೇರ, ವರುಣ ಮತ್ತೆ ಉಪೇಂದ್ರ, ಇವರೆಲ್ಲರೂ ಯಮ. 8 ಜನ ದಿಕ್ಪಾಲಕರ ಕಮಲದ ಇದರಲ್ಲಿ ಅಷ್ಟಮಹದೈಶ್ವರ್ಯ ಉಂಟು. ಅದು ಯಾವ್ಯಾವುದು ಅಂತ ಹೇಳ್ತಾರೆ ಅಂತ ನೋಡುತ್ತೆ. ವಿಭೂತಿ ಐಶ್ವರ್ಯ ಮಣಿಮಾದಿಕ ಮರ್ಷದ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತದ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವಂ ವಶಿತ್ವಂ ಶಾಸ್ತ್ರಭೂತಯ. ಇವು ಅಷ್ಟಸಿದ್ಧಿಗಳು ಅಂತ. ಯಾರು ತಪಸ್ಸು ಮಾಡುವಂಥ ಶಕ್ತಿ ಇರೋರು ಅದನ್ನು ಗಳಿಸ್ಕೊಂಡಿರ್ತಾರೆ. ಅದು ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅಂತ. ಅಂಥ ಸಿದ್ಧಿಗಳನ್ನೆಲ್ಲ ಪಡ್ಕೊಂಡಿದ್ರಂತೆ ಇವರು. ಅಂಥ ಪಡ್ಕೊಂಡಿದ್ರು ಕೂಡ ಆ ಮಧ್ಯಪೀಠದಲ್ಲಿ ಒಪ್ಪುತ್ತಿದ್ದ ಚೌದಂಗಳಲ್ಲಿ ನೆಲೆಸಿದ್ದ ಚತುರ್ವಿಧ ಪದವಿಗಳು, 4 ಪದವಿಗಳಿದೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಹಿತ್ಯ ಅಂತ. ಅಂಥ ಪದವಿಗಳನ್ನು ಕೂಡ ಹೊಂದಿರುವಂಥವರು ಆ ಸಿಂಹಪೀಠದ ಮಧ್ಯಭಾಗದಲ್ಲಿ ಮೂರ್ತಿಕೊಂಡು ಪರಶಿವ ಮೂರ್ತಿಯ ನಿಜ ಸ್ವರೂಪವನ್ನು ನಿರೀಕ್ಷಿಸಿಕೊಂಡು ನಿಂತಿದ್ದಾರಂತೆ. ಸಾಲೋಕ್ಯ ಅಂದರೆ ಲೋಕದಲ್ಲಿರೋದು, ಶಿವನ ಲೋಕದಲ್ಲಿರೋದು. ಸಾಮೀಪ್ಯ ಅಂದರೆ ಶಿವನ ಸಮೀಪ ಇರೋದು. ಸಾರೂಪ್ಯ ಅಂದರೆ ಅವನ ರೂಪನೇ ನಾವು ನೋಡ್ತಾ ಇರೋದು. ಸಾಯುಜ್ಯ ಅಂದರೆ ಅವನಲ್ಲೇ ಸೇರ್ಕೊಂಡಿದ್ರು. ಈ 4 ಚತುರ್ವಿಧ ಪದವಿಗಳು. ಅಂತ ಅದಕ್ಕೂ ಮೀರಿದಂಥವರೆಲ್ಲ ಇಲ್ಲಿದ್ದಾರಂತೆ. ಗೊತ್ತಾಯಿತು. ಕರದೋಳ್ ಬ್ರಹ್ಮ ಕಪಾಲ ಶೂಲ ಡಮರುಂ ವರ ಖಡ್ಗ ವಜ್ರಾಂಕುಶಂ ಪರಶುಂ ಪಾಶ ಫಣೀಂದ್ರ ಕಂಕಣಕರಂ ಹರಿಣಾಭಯಂ ಹಸ್ತದಿಂ ಶಿರದೋಳ್ ಸಿಂಗರ ಗಂಗೆ ಚಂದ್ರ ಮಕುಟಂ ಉರಿಗಣ್ಣು ಶೀರ್ಷಂಗಳಿಂ ಹರನಿರ್ಧಂ ಹರಿಪೀಠದಲ್ಲಿ ನಿಲಂ ಸಹರುದ್ರ ಹಿಂದೋಪುತಂ ಕರಿಯ ಕೇಸರಿ ವ್ಯಾಘ್ರ ಚರ್ಮ ಪೊದೆದುಂ ಪರಶಕ್ತಿ ವಾಮಾಂಗದಿಂ
ಕರದೋಳ್ ಶೂಲಾಗಿ ಕಾಣ್ಬದೊಂದು ಕುಣಪಂ ನೆರೆಗ್ರೀವದೋಳ್ ಕಂಜದಿಂ ಶರೀರಂ ಶಾಶ್ವತ ಶುಭ್ರದಶ್ವಸದೃಶಂ ಸರೆ ದಿವ್ಯ ತೇಜಾಂಗದಿಂ ಹರಿಬ್ರಹ್ಮಾದಿ ಸುರೇಂದ್ರ ಮಗ್ರದೆಡೆಯೋಳ್ ಇರುಗರ್ಪಿದಂ ಶಂಕರಂ. ಇಂಥ ಹರಗಣ ಅಷ್ಟದಿಕ್ಪಾಲಕರು ಏನೇನು ಹೇಳಿದ್ರು ಅದು ಅಂಥದ್ರ ಮಧ್ಯದಲ್ಲಿ ಭಗವಂತನು ಯಾವ ರೀತಿ ಇದ್ದಾನೆ ಅಂತಂದರೆ ಕರದಲ್ಲಿ ಬ್ರಹ್ಮಕಪಾಲನ್ನು ಇಟ್ಟಿದ್ದಾನೆ, ಶೂಲ ಡಮರುಗನ್ನು ಇಟ್ಟಿದ್ದಾನೆ, ಖಡ್ಗ ವಜ್ರಾಂಕುಶವನ್ನು ಇಟ್ಟಿದ್ದಾನೆ, ಪರಶು ಪಾಶ ಪಣೀಂದ್ರ ಅವನ್ನ ಸುತ್ತಕೊಂಡಿದ್ದಾನೆ, ಹರಿಣಾಭಯಂ ಹಸ್ತದಿ ಜಿಂಕೆಯನ್ನು ಇಟ್ಕೊಂಡಿದ್ದಾನೆ, ಶಿರದಲ್ಲಿ ಸಿಂಗರ ಗಂಗೆನ ಶೃಂಗಾರ ಮಾಡ್ಕೊಂಡವನು, ತಲೆಯಲ್ಲಿ ಚಂದ್ರನ ಧರಿಸ್ಕೊಂಡವನೇ, ಗುರಿಗಣ್ಣಿದೆ, ಅರನಿದ್ದ ಹರಿಪೀಠದಲ್ಲಿ ನಿರುತ್ತಂತಹ ರುದ್ರರಿಂದ ಒಪ್ಪುತ್ತ ಇಂತೆಲ್ಲ ಸಂಭ್ರಮದಿಂದ ಭಗವಂತನು ಮಹಾದೇವನು ಆ ರುದ್ರರಿಂದ ಒಪ್ಪುತ್ತ ಆ ಪೀಠದಲ್ಲಿ ಸಿಂಹಪೀಠದಲ್ಲಿ ಕುಳಿತಿದ್ದಾನೆ. ಕರಿಯ ಕೇಸರಿ ವ್ಯಾಘ್ರ ಚರ್ಮ ಪೊದೆದು ಆನೆ ಮತ್ತೆ ಹುಲಿ ವ್ಯಾಘ್ರದ ಚರ್ಮವನ್ನು ಒದೆದು ಪರಶಕ್ತಿ ವಾಮಾಂಗದಿ ಪಕ್ಕದಲ್ಲಿ ಶಕ್ತಿ ಸ್ವರೂಪಿಣಿ ಜಗನ್ಮಾತೆ ಕೂಡ ಇದ್ದಾಳೆ. ಕರದಲ್ಲಿ ಕಶೂಲಾಗಿ ಕಾಣುವುದೊಂದು ಕುಣಪಂ ನೆರೆ ಗ್ರೀವದೊಳು ಕಂಜದಿ ಶರೀರಂ ಶಾಶ್ವತ ಶುಭ್ರದ ಸುಸದೃಶಂ ಸರೆ ದಿವ್ಯ ತೇಜಾಂಗದಿ. ಇಷ್ಟೆಲ್ಲ ಇಟ್ಕೊಂಡು ಆ ಶಾಶ್ವತವಾದ ಶುಭ್ರದ ಆ ಶರೀರ ತೇಜಾಂಗದಿಂದ ಒಳಪುಳ್ಳಂತೆ ತುಂಬ ಶೋಭಾಯಮಾನವಾಗಿ ತೋರ್ತಾ ಇದೆ. ಅಂತ ಹರಿಬ್ರಹ್ಮಾದಿ ಸುರೇಂದ್ರ ಮಧ್ಯದೆಡೆಯಲ್ಲಿ ಹರಿ ಬ್ರಹ್ಮ ಸುರರು ದೇವೇಂದ್ರನಾಗಿ ಎಲ್ಲರೂ ಇದ್ದಾರಲ್ಲ ಅವರ ಮಧ್ಯದ ಎಡೆಯಲ್ಲಿ ನಿರುತ್ತೋಕ್ತಿದಂ ಶಂಕರಂ. ಆ ಶಂಕರನು ಒಪ್ಪುತ್ತಾ ಸಿಂಹಪೀಠದಲ್ಲಿ ಕುಳಿತುಕೊಂಡಿದ್ದಾನೆ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮಕುಟಂ ಪಂಚವಕ್ರಂ ತ್ರಿನೇತ್ರಂ ಶೂಲಂ ವಜ್ರಕಂಠಕಂ ಪರಶಮಯಂ ದಕ್ಷಭಾಗೆ ವಹಂತಂ ನಾಗಂ ಪಾಶಂ ಚ ಘಂಟಾಂ ಪ್ರಳಯಧ್ರುವಂ ಸಾಂಕುಶಂ ವಾಮಭಾಗೆ ನಾನಾಲಂಕಾರಯುಕ್ತಂ ಸ್ಫಟಿಕಮಣಿ ಮಣಿಲಿಪಂ ಪಾರ್ವತೀಶಂ ನಮಾಮಿ. ಈಗ ಶಂಕರನ ಹೇಳ್ತಾರೆ, ಮೂರ್ತಿ ಧ್ಯಾನದಲ್ಲಿ ಕೂತಿರೋ ಭಗವಂತನು ಶಾಂತವಾಗಿ ಕೂತಿದ್ದಾನಂತೆ, ಪದ್ಮಾಸನ ಹಾಕೊಂಡು ಕೂತಿದ್ದಾನಂತೆ, ಶಶಿಧರ ಮುಕುಟ ಶಶಿನ ತಲೆ ಧರಿಸ್ಕೊಂಡು ಪಂಚವಕ್ತನು ಮುಟ್ಟಿದ್ದಾನೆ, ತ್ರಿನೇತ್ರನು ಮೂರು ಕಣ್ಣಿರವನು, ವಜ್ರಂಚ ಖಡ್ಗಂ ವಜ್ರ ಖಡ್ಗನ ಇಟ್ಟಿದ್ದಾನೆ, ಮತ್ತೆ ಅದೇ ವರ್ಣನೆ, ಪರಶುಮ ಭಯದಂ ದಕ್ಷಭಾಗೆ ವಹಂತಂ ನಾಗಾಂ ಪಾಶಾಂಚ ಗಂಟಾಂ ಪ್ರಳಯೌತಹಂ ಸಾಂಕುಶಂ ವಾಮಭಾಗೆ. ಹಾಗೆ ಇಂಥ ಇದೆಲ್ಲ ಧರಿಸ್ಕೊಂಡು ತುಂಬ ನೋಡೋಕ್ಕೆ ಶೋಭಾಯಮಾನವಾಗಿ ಕಾಣ್ತಾ ಇರಬೇಕಾದ್ರೆ ಕಣ್ಣುಗಳನ್ನು ಕೀಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ರೀತಿಗೆ ಕುಳಿತಿದ್ದಾನೆ. ಅಂತ ನಾನಾಲಂಕಾರ ಯುಕ್ತ ಸ್ಫಟಿಕ ಮಣಿ ನಿಗಮ್ ಅವೆಲ್ಲನೂ ನೋಡ್ತಾ ಇರ್ಬೇಕಾದ್ರೆ ಸ್ಫಟಿಕ ಮಣಿ ಯಾವ ರೀತಿ ನಮಗೆ ಬೆಳಕನ್ನು ಕೊಡುತ್ತೆ ಆ ರೀತಿ ಕೊಡ್ತಾ ಇದೆಯಂತೆ. ನಿಭಂ ಪಾರ್ವತೀಶಂ ನಮಾಮಿ. ಪಾರ್ವತಿ ಸಮೇತನಾಗಿ ಭಗವಂತನು ವಿರಾಜಮಾನನಾಗಿ ಆ ರುದ್ರಪೀಠದಲ್ಲಿ ಕುಳಿತಿದ್ದಾನೆ. ಈ ಮಹಾದೇವನಾದ ಪರಶಿವ ಮೂರ್ತಿ ಎಂತಿದ್ದನು ಎಂದಡೆ ತಾನೇ ಅರಸು, ತನ್ನ ಪಟ್ಟದ ರಾಣಿಯೇ ಮಹಾಶಕ್ತಿ, ಕುಮಾರನೇ ಸೇನಾಪತಿ, ಶ್ರೀ ಮಹಾವಿಷ್ಣುವೇ ಮಂತ್ರಿ, ಪುರೋಹಿತನೇ ಬ್ರಹ್ಮ, ಸೇನಾಧಿಪತಿಯೇ ಇಂದ್ರ, ಕುಲರಕ್ಷಕನೇ ಯಮ, ಅಪ್ಸರಸ್ತ್ರೀಯರೇ ನೃತ್ಯಾಂಗನೆಯರು, ಚಂಡಕೀರ್ತಿಗಳೇ ಕೀರ್ತಿಸುವವರು, ಪ್ರಮಥ ರುದ್ರಾದಿಗಳೇ ಮೈಗಾವಲು. ಈ ರೀತಿಯಲ್ಲಿ ಸಕಲ ಬ್ರಹ್ಮಾಂಡದ ಅರಸು ತಾನಾಗಿ ಒಪ್ಪುತ್ತಿದ್ದಂತಹ ಪರಶಿವ ಮೂರ್ತಿಯ ಓರಗದ ಸಂಭ್ರಮವು ಕೇಳುವನಂತನೇ. ಹರಿಮುಖರು ಕಾರಾಳ ಭೈರವರು ತರದ ಪ್ರಮತಾದಿರುದ್ರರು ಹರನ ಬೆನ್ನೊತ್ತಿನಲ್ಲಿ ಇದ್ದರು ರುದ್ರಕೋಟಿಯಲ್ಲಿ. ಕರದ ಚಕ್ರದ ಕಾಲ ರೌದ್ರದ ಗರುಡ ವಾಹನ ಗದೆಯ ಶಂಕದ ಇರುತಿಹರು ಎಡದಲ್ಲಿ ಲಕ್ಷ್ಮೀಶ್ವರರು ಕೋಟಿಯಲ್ಲಿ. ಕರದ ಪಾಶಕ ಮಂಡಲವು ದಂಡ ಬೆರಳ ಜಪಮಾಲೆಯು ಚತುರ್ಮುಖ ಸರಸ್ವತಿಯು ಸತಿ ಹಂಸ ವಾಹನದವರು ಕೋಟಿಯಲ್ಲಿ. ಪರಮ ಋಷಿ ಪರಮಾತ್ಮ ಜ್ಞಾನದ ಗುರುತರದ ನವ ಬ್ರಹ್ಮರೊಂದಿಗೆ ಇರುತಿಹರು ಪಿತ ಮಹಾರನೇಕದಿ ಬಲಭಾಗದಲ್ಲಿ. ಮಾರಹರ ಸ್ತುತಿ ಮಾಳ್ಪ ವೇದ ಕೈಗಾರಿಸುವ ಚತುರ್ದಶನ ಮನುಗಳು ಸಾರಗಂಧದ ಕುಸುಮ ವೃಷ್ಟಿಯ ಮೆರವ ತೇಜರರಿ. ಯಕ್ಷ ರಾಕ್ಷಸ ಗರುಡ ಗುಹ್ಯಕ ರಕ್ಷ ಗಂಧರ್ವಾದಿಸಿದ್ದರು ಮೋಕ್ಷ ಕನ್ಯೆಯರೊಪ್ಪಿದರು ಹಿಟಿಲಾಕ್ಷನೋಲಗದಿ. ಖ್ಯಾತಿ ಧೃತಿ ಸಂಭೂತಿ ಅನಸೂಯೆ ಕೃತಿ ಪ್ರೀತಿ ಪ್ರಸೂತೆ ಅರುಂಧತಿ ಮಾತೆ ಕ್ಷಮೆ ದಮೆ ಮನ್ಮತಿ ಏಕಾದಶ ಪತಿವ್ರತೆಯರೊಡನೆ.
ಪ್ರೀತಿಯಲ್ಲಿ ಹರಕೆಯನ್ನು ಕೊಂಬುತ ಜಾತಿ ಮಾತೃಕೆ ಶಚಿ ಸರಸ್ವತಿ ಆತು ಪರಿಚರಿಯಲ್ಲಿ ಶಿವ ಸನ್ನಿಧಿಯೊಳೊಪ್ಪುವರು ಸಕಲ ಮಂತ್ರಕ್ಕೆ ಮಾತೆ ಎನಿಸುವ ಸಾವಿತ್ರಿ ಗಾಯತ್ರಿ ಅಖಿಲ ಯೋಗಿಣಿ ಜೋಗಿಣಿಯರಿಂದಧಿಕ ಶಕ್ತಿಯರಿಂ ಶಶಿರಣಿಯ ಸಂದಣಿಗಳಷ್ಟ ವಸು ಪಣೇಂದ್ರ ಪಿಶಾಚ ಕಿನ್ನರ ಅಸಮಗಣ ಶ್ರೀ ರುದ್ರ ಪ್ರಮಥರ ತಿಂತಿಣಿಯು ಕೂಡಿ ಇಂದ್ರ ಅಗ್ನಿಯು ಯಮನ ನೈಋತಿ ಮುಂದೆ ವರುಣ ವಾಯು ಯದನಪತಿ ಹೊಂದಿರುವ ಈಶಾನ್ಯ ದಿಕ್ಪಾಲಕರ ಸಂದಣಿಯು ಸಾಲು ಚಿತ್ರದ ಸಕಲ ವಿಭವದ ಆಲವಟ್ಟದ ಅತಿ ವಿಚಿತ್ರದ ಮೇಲುಗೆರಸವ ಮೆರೆವ ನಂದಿಯ ಧ್ವಜದ ಸಂಭ್ರಮದ ಒಂದು ದೆಸೆ ತಂಬುರರ ಗಾಯವು ಒಂದು ದೆಸೆ ಭೃಂಗಿಯ ವಿನೋದವು ಒಂದು ದೆಸೆ ಮುನಿ ವೃಂದ ಶ್ರುತಿ ಸ್ಮೃತಿ ವೇದ ಘೋಷಣೆಯು ಆಟ ಪಾಠವು ಅತಿ ವಿನೋದವು ನೋಟ ಕಚ್ಚರಿ ಭೃಂಗಿ ನಾಟ್ಯವು ಮೀಟು ದಿಹ ವೀಣಾದಿ ತಾಳ ಮೃದಂಗ ಡಿಂಡಿಮದ ಗಂಧ ಕಸ್ತೂರಿ ಕುಸುಮ ಸೌರಭದಿಂದಲೇ ಸೆವತಿ ಧೂಪ ಧೂಮಗ ಇಂದ ಮೊಳಗುವ ದೇವದುಂದುವಿ ಸಕಲ ವಾದ್ಯಗಳಿ ನಂದಿವಾಲುಕರಿಂದ ನೃತ್ಯದ ಹಿಂದು ಮುಖಿಯರು ಅಪ್ಸರಾಂಗನೆ ಇಂದಲೊಪ್ಪಿತು ಶಿವನ ಓಲಗ ಸಕಲ ಸಂಭ್ರಮದಿ. ಶಿವನ ಪೀಠ ಕೈಲಾಸದ ಮಧ್ಯಭಾಗದಲ್ಲಿದೆ. 4 ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ಎಲ್ಲರೂ ನಾಗ ಗಂಧರ್ವ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರರಾದಿಯಾಗಿ ಸಮೂಹದಲ್ಲಿ ವರಸೆಗಳಾಗಿ ಇದ್ದಾರೆ. ನಾಗಲೋಕದವರು ಕೂಡ ಅಲ್ಲಿದ್ದಾರೆ. ಅಂತ ಇರೋ ಸಂಭ್ರಮದಲ್ಲಿ ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಇವನು ಭೃಂಗಿ ನಂದಿ ಅವರು ಕೂಡ ಎಲ್ಲರನ್ನ ಮನರಂಜಿಸೋದಕ್ಕೋಸ್ಕರ ಸರಸವಾಗಿ ನಾಟ್ಯವನ್ನು ಆಡ್ತಾ ಎಲ್ಲರನ್ನ ಪ್ರೀತಿನ ಗಳಿಸ್ಕೊಂಡು ಸಂಭ್ರಮದಲ್ಲಿ ಇದ್ದಾರೆ. ಆವಾಗ ಅಲ್ಲಿ ಹಿಂದೂ ಮುಖಿಯರು ಅಪ್ಸರಾಂಗನೆಯರಿಂದ ಬಿಟ್ಟು ಶಿವನ ಓಲದ ಸಂಭ್ರಮದ ಸಕಲ ಸಂಭ್ರಮದಿ ಅಪ್ಸರಾಂಗನೆಯರು ಅಲ್ಲಿ ನಾಟ್ಯ ಮಾಡುವಂಥವರು ಕೂಡ ಹೆಣ್ಮಕ್ಳು ಅಲ್ಲಿ ಮತಿವ್ರತ ಸ್ತ್ರೀಯರು ಯಾರ್ಯಾರಿದ್ದಾರೆ ಪತ್ನಿಯರು ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಲ್ಲಾ ಮಹಿಳೆಯರಿಗೂ ಇಲ್ಲಿ ಒಂದು ಪತಿವ್ರತೆ ಇದ್ದಾರಲ್ಲ ಅವನ್ನೆಲ್ಲ ಹೆಣ್ಣು ಇಂತೊಪ್ಪುವ ಪರಶಿವ ಮೂರ್ತಿಗೆ ದೇವಕನ್ನಿಕೆಯರು ಬಂದು ಮಂಗಳಾರತಿಯನ್ನು ಹೆಚ್ಚುತ್ತಿದ್ದಾರಂತೇನೆ. ಪರಂಜ್ಯೋತಿ ಶೃಂಗಾರ ಮೂರ್ತಿಗೆ ನಾಗಾರಿ ಗಮನಮಯ ನಾಚಿತನಿಗೆ ಭೋಗಿ ಭೂಷಣ ಭೃಂಗಿ ನಾಟ್ಯ ವಿನೋದವೇ ಯೋಗಿ ಜನರು ನೃತ್ಯ ನೆಲೆವಾಸಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶಶಿರಗ್ನಿ ರವಿಗಳಿಂದೆ ಸೆವ ತ್ರಿನೇತ್ರನಿಗೆ ವೃಷಭ ವಾಹನಗೆ ರುಜನರ ಶಿವನಿಗೆ ಪಶುಪತಿ ಪರಬ್ರಹ್ಮ ಬಸಿತಾಂಗಲೇಪನಿಗೆ ಶಶಿಚೂಟ ಶಂಭು ತ್ರಿದ ಶರುಡೆಯನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಸಿಂಧೂರ ದೈತ್ಯನನ್ನು ಸೀಳಿ ಚರ್ಮವ ಧರಿಸಿ ಅಂದು ತಾರಕಾಸುರನ ಆಟವ ಮುರಿದು ಅಂತಕಾಸುರನ ತುಳಿದಂದು ನಾಟ್ಯವನಾಡಿ ಮುಂದೆ ಸುರರುಳಿದ ಮುನಿವಂದ್ಯಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶರದರಿಪು ಸುತಪತಿಯ ಹರಣವನ್ನು ಕೊಂಡವಗೆ ತರಣಿ ತರುಣನ ಹಿರಿದು ಕೆಡಹಿದವಗೆ ಗಿರಿಯ ತರಿದನು ನುರಿದು ಸಿರಿಯ ಪಾಲಿಸಿದವಗೆ ಪರಶಿವಗೆ ಪಾರ್ವತಿಯ ಪ್ರಾಣೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕಾಲಕರ್ಮಗಳೆಂಬ ಕಲ್ಪನೆಯ ಮೀರಿದಗೆ ಶೂಲಪಾಣಿಗೆ ಅಜ ಕಪಾಲದರಗೆ ಹಾಲಾಗ್ನಿ ವಿಷವನ್ನು ಧರಿಸಿ ಮೆರೆದವಗೆ ಬಾಲಚಂದ್ರನ ಸೂಡಿದ ಮಹಿಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದುಷ್ಟ ನಿಗ್ರಹ ಶಿಷ್ಟ ನಿಖರ ಪರಿಪಾಲನೆಗೆ ಅಷ್ಟಾಂಗ ಯೋಗದಳು ಅಡಗಿರದಗೆ ದುಷ್ಟ ದೈತ್ಯರ ಕೊಂದು ಭುವನವಂ ಪಾಲಿಪಗೆ ಅಷ್ಟಮೂರ್ತಿ ಚನ್ನ ಮಲ್ಲೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶರಣು ರಕ್ಷಾಮಣಿಗೆ ಶರಣು ಶಿಕ್ಷಾಮಣಿಗೆ ಶರಣು ಪರುಷದ ಕಣಿಗೆ ಶೈವಮಣಿಗೆ ಪುರಹರಗೆ ಪುಂಗವಗೆ ಹರಳಂಬೆಯ ಕೆರೆಗೆ ಶರಣು ಶ್ರೀಗಿರಿವಾಸ ಪರಮೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭೂಲೋಕ ಭುವಲೋಕ ಸುವಲೋಕ ಮಹಲೋಕ ಜನಲೋಕ ತಪಲೋಕ ಸತ್ಯಲೋಕ ತವೆ 14 ಲೋಕದ ಕರ್ತಬದ್ಧನೆಂದುರೆ ವೇದ ಪೊಗಳೆಯ ಜಯ
ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರುತಿಯು ಸೋಮಃ ಪವಲಿಯೆಂದುರಿಪವಳ್ವ ಅತಿಶಯದ ವೇಗದಿಂದುತಿಗೊಂಬಗೆ ನುತಿಸಿ ಋಗ್ವೇದನೆ ಏಕದೇವ ರುದ್ರನ ದ್ವಿತೀಯಲಿಂಗ ಜಾರಿಗಳ ಅಧಿಕರ್ತಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವೇದಕ್ಕೆ ನಿಲುಕದಗೆ ವಾದಕ್ಕೆ ಸಿಲುಕದಗೆ ನಾದ ಬಿಂದುಗಳಾತೀತ ಮೃಡಗೆ ವಾದಿಸಿದ ಅರಿಯಗವ ಪಾದಶಿಲ ಕಾಣಿಸದ ಮೂದೇವರೊಡೆಯ ಮುಕ್ತಿಯ ರತ್ನಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಧರೆಯ ಮೀರಿದ ಜಲಂಧರ ಶಿರವರಿದು ಚಕ್ರವಾಬೇಡೆ ಶ್ರೀ ಹರಿಗೆ ಪಾಲಿಸಿದಗೆ ಮರೆವ ಶಾರ್ದೂಲ ದೈತ್ಯನ ಸೀಡಿ ಚರ್ಮವನು ಶರೀರದೊಳು ಧರಿಸಿದ್ದ ಪರಮಾತ್ಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಅತ್ಯತಿಷ್ಠದ್ದ ಶಾಂಗುಲನೆಂಬ ಮಹಿಮಂಗೆ ನಿತ್ಯ ಪುರುಷ ಸುತ್ತ ನಿಜ ರೂಪಗೆ ಪೃಥ್ವಿ ಜಲಾನಿವೃತ ಆಕಾಶ ತತ್ವಗಣಿ ಅತತ್ತ ಮೀರಿದ ಅಗಣಿತ ರೂಪಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಭಕ್ತಿ ಚಿಂತಾಮಣಿಗೆ ಭಕ್ತ ಚೂಡಾಮಣಿಗೆ ಭಕ್ತ ವತ್ಸಲಗೆ ಸದ್ಭಕ್ತ ನಿಧಿಗೆ ಭಕ್ತರಿಗೆ ಶಿಶುವಾಗಿ ಭಕ್ತಿಯನ್ನು ಕೈಗೊಂಡು ಮುಕ್ತಿಯನ್ನು ಕೊಡುವ ಜಗದೊಡೆಯಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಋತಂ ಪರಬ್ರಹ್ಮವೆಂದೆಂಬ ಹಿಂದೆ ಅತಿಶಯದ ಸುದಿಗೊಂಬ ಶಿತಿಕಂಠಗೆ ಶತಕೋಟಿ ಸೂರ್ಯ ಪ್ರಕಾಶದಿಂದಿರುತ್ತಿರುವ ಅತಿಶಯದ ಗುರು ವಿಶ್ವಪತಿ ಸ್ವಾಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶರಣಾಗತ ವಜ್ರ ಪಂಜರವೆಂಬ ಬಿರುದಿಂ ಸುರದೈತ್ಯರ ಜಯ ಕೈಗೊಂಬಗೆ ಧರೆಯು 14 ಮೀರಿದ ಅಂಡ ಬ್ರಹ್ಮಾಂಡ ಪರಿಪೂರ್ಣ ಸರ್ವ ವ್ಯಾಪಕ ಬ್ರಹ್ಮಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪನ್ನಗೇಂದ್ರಾಭರಣವನ್ನು ತಾಳಿದ ಶಿವನಿಗೆ ಉನ್ನತಾಸನದಿ ಒಪ್ಪಿಹ ಸ್ವಾಮಿಗೆ ಚೆನ್ನಪ್ಪ ದೇವರಿಗೆ ತನ್ನ ಕರುಣವನಿದ್ದ ರನ್ನಗಿರಿ ರಜಕಾದಿ ನೆಲವಾಸಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕವಿ 16 ಪದ್ಯದಲ್ಲಿ ಭಗವಂತನ 25 ಲೀಲೆಗಳ ವಿವರವನ್ನ ಎಷ್ಟು ಚೆನ್ನಾಗಿ ಮಂಡಿಸಿದ್ದಾರೆ ಅಂತಂದ್ರೆ ಸಂತೋಷ ಆಗುತ್ತೆ. ಅಂಥ ಪದವನ್ನು ದೇವಕನ್ನಿಕೆ ಮಂಗಳಾರತಿ ನೀತಿ ಪರಶುರ ಮೂರ್ತಿನ ಓಲೈಸಿಕೊಂಡಂತೆ ಅನ್ನೋ ಹೊತ್ತಿಗೆ ಇಲ್ಲಿ ಮುಕ್ತ ಇವಾಗ ರಾಷ್ಟ್ರೀಯ ಶ್ರೀಮನ್ನಾಭಿಮಹಿಮ ಕರುಣೋತ್ತಮ ಸ್ವಾಮಿ ನಮೋ ಭಕ್ತ ಪ್ರೇಮಿ ನಮೋ ಸೋಮನಯನ ಪ್ರಮಥ ಪ್ರೇಮಿ ನಮೋ ಉಮಾ ಪ್ರೇಮಿ ನಮೋ ದೇವಾ ನಮೋ ಭಕ್ತ ಜೀವಾ ನಮೋ ಭಗವತಾವಾ ನಮೋ ಮೋಕ್ಷ ವೀವಾ ನಮೋ ಲಿಂಗಾ ನಮೋ ಶುಭ್ರದಂಗಾ ನಮೋ ವೃಷಭರಂಗಾ ನಮೋ ಭುಜಗಧರ ನಮೋ ಸಂಗಾ ನಮೋ ತಿಮಿರ ಪತಂಗ ನಮೋ ಪ್ರಾಣಲಿಂಗ ನಮೋ ಶರಣ ಸಂಗ ನಮೋ ಈಶಾ ನಮೋ ಜನ್ಮನಾಶ ನಮೋ ಪಾಪ ಮೋಚ ನಮೋ ಪಾರ್ವತೀಶ ನಮೋ ಬಾಲಾರ್ಧ ಶಶಿ ಮೌಳಿ ಲೋಲ ನಮೋ ಅಜಶಿ ಸಕಪಾಲ ನಮೋ ಭಕ್ತ ಪಾಲ ನಮೋ ದಾತಾ ನಮೋ ಲೋಕನಾಥ ನಮೋ ಗುಹ ಗಣಪದಾತಿ ನಮೋ ವೇದಾಲಿಪೀತ ನಮೋ ತುಂಗಾ ನಮೋ ಜಡೆ ಗಂಗಾ ನಮೋ ಗಿರಿಜಾಬ್ದಾಂಗ ನಮೋ ಭಕ್ತಾಬ್ಜ ಭೃಂಗ ನಮೋ ಪಾಲಾಗ್ನಿ ನೇತ್ರಾಜ್ವಾಲ ನಮೋ ತ್ರಿಪುರ ನಿರ್ಮೂಲ ನಮೋ ಅಮರಾಧಿಪಾಲ ನಮೋ ಭೀಮಾ ನಮೋ ಕಲ್ಪಾಭಿರಾಮ ನಮೋ ಶ್ರುತಿ ದಿವ್ಯ ನಾಮ ನಮೋ ಮುನಿಜನ ಪ್ರೇಮಿ ನಮೋ ಮಾರಾಹರ ಭಸ್ಮಧಾರಿ ನಮೋ ಮಣಿರತ್ನಹಾರ ನಮೋ ಮುನಿ ಜನೋದ್ಧಾರ ನಮೋ ಕಾಲದರ್ಪಜಾಲ ನಾಶ ನಮೋ ತ್ರಿಶೂಲಿ ನಮೋ ಮುನಿಜನ ಪಾಲ ನಮೋ ಸತ್ಯ ಜಯ ಸರ್ವಶತ್ರು ಜಯ ಪಾಲ ನೇತ್ರ ಜಯ ಕಾಮಾತ್ರ ನಮೋ ನಿತ್ಯ ಶಿವನಾಮ ಸ್ತುತ್ಯ ಸರ್ವಮೃತ್ಯುವರ ದೇವ ಕೃಪಾಬ್ಧೆ ನಮೋ ಪರಾಕೆ ನಮೋ ಸಮಾಸ ಸರ್ವೇಶ ತವ ಪಾದಾಸ್ತು ಸ್ತೂಯತೆ ಸಯಾತಿ ಪರಮಾ ಮುಕ್ತಿಂ ಶಿವಲೋಕೆ ಮಹೀಯತೆ. ದೇವಕನ್ನಿಕೆಯರು ಮಂಗಳಾರತಿ ಇಟ್ಟಿದ್ದಾದ್ಮೇಲೆ ಅಲ್ಲಿದ್ದ ಒಂದು ವೃಂದ ಇರ್ತಾರೆ ಸಮೂಹ, ಅವರೆಲ್ಲರನ್ನು ಪರಾಕು ಬೆಳೆಯುತ್ತಾರೆ ಭಗವಂತನಿಗೆ. ಆ
ಫಲ ಕೇಳಿದ್ದಾದ್ಮೇಲೆ ಈ ಪುಷ್ಪಾಂಜಲಿನ ಸಮರ್ಪಣೆ ಮಾಡಿ ಅವ್ರಿಗೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ತಿಯ ಮಾಮೃತಾತ್ ಅಂತ ತ್ರಯಂಬಕಾದಿ ಮಂತ್ರಗಳಿಂದ ಪುಷ್ಪಾಂಜಲಿ ಮಾಡಿ ಸಮಸ್ತ ಗಣಗಳ ಜಯ ಜಯವೆಂಬ ಜಯನಾದಂಗಳಿಂದ ಶಿವನೊಪ್ಪಿದ್ದ. ಪುಷ್ಪಾಂಜಲಿ ಸಮರ್ಪಿಸಿದಾದ್ಮೇಲೆ ಚೆನ್ನಪ್ಪ ದೇವರು ಹೇಳ್ತಾವ್ರೆ, ಈ ಗುರುವರ ಚನ್ನಮಲ್ಲೇಶ್ವರ ಪ್ರಭು ಸಿದ್ದರಾಮ ಬಸವೇಶಾದ್ಯಾದಿ ಸತ್ಕಿಂಕರರನ್ನು ನಾನು ಅವ್ರನ್ನೆಲ್ಲ ನೆನೆಸ್ಕೊಂಡು ಹೋಗಿ ಪ್ರೇಮದಿಂದ ಕೇಳಿದ ಶರಣಲೀಲಾಮೃತ ಈ ಕಾವ್ಯಕ್ಕೆ ಭೂಮಿ ಭಕ್ತ ಮಹೇಶ ಮೆಚ್ಚಲು ಸುದ್ದಂ, ಇದು ಭೂಮಿ ಮೇಲಿನ ಶರಣರು ಮೆಚ್ಚಲಿ ಅಂತ ಈ ಕಾವ್ಯನ ಬರ್ತಿದ್ದೀನಿ ಅಂತ ಹೇಳೋದಕ್ಕೆ ಅಂತು ಸಂಧಿ ಒಂದಕ್ಕಂ ಗ್ರಂಥಗಣನೆ 556 ಮಂಗಳ ಮಹಾ ಶ್ರೀ 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 ಶ್ರೀಮನ್ನಾಥ ಮಹಾಶಿವ ಗುರುವರಂ ಶ್ರೀ ಚನ್ನಮಲ್ಲೇಶ್ವರಂ ಸ್ವಾಮಿ ಶ್ರೀ ಪ್ರಭು ಸಿದ್ದರಾಮ ಬಸವೇಶಾದ್ಯಾದಿ ಸತ್ಯಂಕರಂ ಪ್ರೇಮಂ ಪೇಳ್ದ ಚೆನ್ನಪ್ಪ ದೇವ ಶರಣಲೀಲಾಮೃತಂ ಕಾವ್ಯಮಂ ಭೂಮಿ ಭಕ್ತ ಮಹೇಶ ಮೆಚ್ಚಲೂತಂ ಈ ಕಾವ್ಯದೊಂದು ಸ್ಥಳಂ. ಈ ಮೊದಲನೇ ಸ್ಥಳ ಇಲ್ಲಿಗೆ ಮುಗಿದಿದೆ. ಎರಡನೇ ಸಂಧಿ ಭಿಕ್ಷಾಟನಾಗಿದೆ. ದೇವ ಮಜ್ಜನಾದಿ ಭವತಿರ ಸೋಮವರ ಭೀಮಸ್ಥಲಂ ರಾಮಂ ಪೂಜಿತಬ್ಧ ಅಂಗ್ರಿಯುಗಳಂ ಪ್ರೇಮಂ ಸದಾ ಕಾಲಮಂ ಸ್ವಾಮಿ ಪಾಲಿಪುದಿನ್ನು ಈ ಕೃತಿಗೆ ದೇವಾ ನಿಮ್ಮ ಅಭಯಾಕರಂ ಭೂಮೇಂದುರನಿತಾರಮಂಬರ ನಿರಂಕಾಮಾನಿ ಒಲಿನೀರುದೋ ಶರಣಾಪ್ತನುಗೆ ಸಹಸ್ರ ತೇಜ ರುಚಿಯಂ ಸುರನಾಥನೈಶ್ವರ್ಯಮಂ ದರೆಯ ಸೃಷ್ಟಿಯ ಜಂಗೆ ಪಾಲಿಸಿದೆ ವಿಷ್ಣುಗೆ ರಕ್ಷ ಕರ್ತವ್ಯಮಂ ನಿರುತಂ ಪಾಲಿಸಿದಯ್ಯ ಶ್ರೀ ಗುರು ಮಹೇಶ್ವರ ನಿಮ್ಮ ಪ್ರಸಾದಮಂ ಅರ್ಷಂ ಪಟ್ಟೆ ನಗಿಯೋ ದೇವ ಗಿರಿಜೇಶ್ವರ ಪ್ರೇಮ ನಿಂಬಂದಿಪೆಂ. ಭಿಕ್ಷಾಟನಾಗಿದೆ. ಇದು ವೃತ್ತದಲ್ಲಿ ಪ್ರತಿಯೊಂದು ಸಂಧಿ ಬಂದರೂ ಮೊದಲು ಭಗವಂತನ ಸ್ತೋತ್ರನ ಮಾಡಿನೇ ಸಂಧಿ ಮುಂದುವರಿದೆ. ಇದರಲ್ಲಿ ಭಗವಂತನ ಸ್ವಾಮಿನ ಮಾತು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಮ ಪೂಜಿತಬ್ಜ ಅಂಗ್ರಿಯುಗಳಂ, ರಾಮನು ಪೂಜಿಸಿದ ಪಾದಗಳು ಅಂಗ್ರಿಯುಗಳಂ ಪ್ರೇಮಂ ಸದಾಕಾಲಮಂ ಅಂತ ಪಾದನ ನನಗೆ ತೋರಿಸಿದ್ಯಾ ನೀನು ಸ್ವಾಮಿ ಪಾಲಿಪು ನೀನು ಈ ಕೃತಿಗೆ ದೇವ ನಿಮ್ಮ ಅಭಯಾಕರಂ. ಈ ಎರಡನೇ ಸಂಧಿ ನಾನು ಹೆಜ್ಜೆ ಇಟ್ಟಿದ್ದೀನಿ. ಈ ಕೃತಿಗೆ ನಿನ್ನ ಅಭಯವನ್ನು ಕೊಟ್ಟು ನನ್ನನ್ನು ಪಾಲಿಸು. ಭೂಮಿಯೆಂದು ರವಿ ತಾರಮಂಬರ ಸ್ಥಿರಂ, ಈ ಭೂಮಿ ರವಿ ಮತ್ತು ದಾರೆಗಳು ಇರುವವರೆಗೂ ಸ್ಥಿರವಾಗಿ ಕಾಮಾಡಿ ನನಗೆ ಒಡಗು ಈ ಕಾವ್ಯಕ್ಕೆ ಅನುವು ಮಾಡಿಕೊಡು. ಶರಜಾಪ್ತಂಗೆ ಸಹಸ್ರ ತೇಜ ರುಚಿಯಂ, ಸಮುದ್ರಕ್ಕೆ ರುಚಿ ಸುರನಾಥ ಐಶ್ವರ್ಯಮಂ, ದೇವೇಂದ್ರನಿಗೆ ಐಶ್ವರ್ಯ ದರೆಯ ಸೃಷ್ಟಿಯ ಅಜಂಗೆ ಪಾಲಿಸಿದೆ. ಭೂಮಿನ ಕಾಯೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಬ್ರಹ್ಮನಿಗೆ ಇದು ಕಾರ್ಯನ ಒಪ್ಪಿಸಿದ್ಯಾ, ವಿಷ್ಣುಗೆ ರಕ್ಷಣಾ ಮಾಡುವಂಥ ಕಾರ್ಯನ ನಿರ್ವಹಿಸ್ಕೊಟ್ಟಿದ್ಯಾ. ನಿರುತಂ ಪಾಲಿಸಿದೆಯಾ ಶ್ರೀ ಗುರು ಮಹೇಶ್ವರ ನಿಮ್ಮ ಪ್ರಸಾದಮಂ ಹರ್ಷಂ ಬಟ್ಟೆನ ಗೀಯೋ ದೇವ ಗಿರಿಜೇಶ್ವರ ಪ್ರೇಮ ಜೀವನಿದೆ. ಎಲ್ಲರಿಗೂ ಒಂದೊಂದು ಕೆಲಸವನ್ನು ಕಾರ್ಯವನ್ನು ಹಂಚಿಕೊಟ್ಟು ಪಾಲಿಸಿದ ಭಗವಂತ ನನಗೂ ಸಂತೋಷದಿಂದ ಗಿರಿಜೇಶ್ವರ ಪ್ರೇಮದಿಂದ ಈ ಕಾವ್ಯಕ್ಕೆ ನಾನು ವಂದಿಸ್ತಾ ಇದ್ದೀನಿ, ನನಗೆ ಅನುವು ಮಾಡಿಕೊಡು ಇಂತೆಂದು ಶ್ರೀ ಮಹಾದೇವನನ್ನು ಸ್ತುತಿಸಿ ಮುಂದೆ ಭಿಕ್ಷಾಟನ ಲೀಲೆಯನ್ನು ವಿಸ್ತರಿಸುತ್ತೇನೆ. ಶ್ರೀಮನ್ಮಹಾದೇವ ಶೃಂಗಾರ ಮೂರ್ತಿ ಆ ಮಹಾದೇವಾದಿ ದೇವ ದೇವೇಶ ಸ್ವಾಮಿ ಸದ್ಗುರು ಸದಾ ಶಿವ ಸಾರ್ವಭೌಮ ಕಾಮನಾಶನ ಕನಕ ದುರ್ಗಾಧಿನಾಥ ತಾಮರಸ ಸಂಭವನ ದುರಹಂಕೃತಿಯನು ಸ್ವಾಮಿ ಮನದೊಳು ತಿಳಿದು ಸುಮ್ಮನೆ ಇರಲು ಹೋಯಿತ್ತು ಕೆಲ ಕಾಲ ಹೊಸ ಹೊಸತು ಬಗೆಯೋ ಆಯಿತ್ತು ಅರಸುತನ ಅವರವರ ಬಗೆಗೆ ಹರಸುರಾದಿಪಾಲ ಸುಜನ ಮುನಿ ವೃಂದ ತರಣಿ ಶಶಿ ಅಸುರಾದಿ ತಾರಾಯಣ ವೃಂದ ಪರಿಕಿಸಲು ಮುನಿ ವೃಂದ ಪ್ರತ್ಯಕ್ಷವಾಗಿ ಇರುತ್ತಿರಲು ಬ್ರಹ್ಮನ ಹೆಮ್ಮೆಯ ದೆಸೆಯ ಎಲ್ಲ ಮುನಿಗಳು ಕೂಡಿ ಯೋಚನೆಯ ಮಾಡಿ ಉಲ್ಲಾಸದಿಂದೊಂದು ವಾಕ್ಯ ಬ್ರಹ್ಮನಳು ನಿತ್ಯವಾಗಿ ಹರಿಜ ವಸ್ತುವಾರು ಸತ್ತು ಹುಟ್ಟದೆ ಇರುವ ಸರ್ವಜ್ಞನಾರು ಪರಿಸಲು ಅಡುರೇಣು ತೃಣಕಾಷ್ಟದೊಳಗೆ ಪರಿಪೂರ್ಣ ವ್ಯಾಪಕನು ಪರಮಾತ್ಮನಾರು ದರಜಲಾಗ್ನಿಯು ಮರುತ ಆಕಾಶದೊಳಗೆ ಪರಿಪೂರ್ಣವಾಗಿದ್ದ ಪರವಸ್ತುವಾರು
ಇರುವ ಅನೇಕ ಅಂಡವನಂಗಳಲ್ಲಿ ಧರಿಸಿದ್ದ ಪರಿಪೂರ್ಣ ಪರಬ್ರಹ್ಮನಾರು ಎಲ್ಲ ಮುನಿಗಳ ಮಾತನೆಲ್ಲವಂ ಕೇಳಿ ಮುಂದುಗಾಣದೆ ಬ್ರಹ್ಮ ಮೂದಲಿಸುತ್ತಿದ್ದ. ಇದು ಸಭೆಯಲ್ಲಿ ಪರಮಾತ್ಮನಿದ್ದಾಗ ಎಲ್ಲವನ್ನು ಮುಂದಿನ ಸಂಧಿಯಲ್ಲಿ ಕೇಳಿದ್ವಿ. ಆ ಮಹಾದೇವನ ಸ್ತುತಿಸಿದಾಗ ಅಲ್ಲಿ ತುಂಬ ಎಲ್ಲರೂ ಸಂತೋಷವಾಗಿರ್ಬೇಕಾದಾಗ ಅಲ್ಲಿ ತಾಮರಸ ಸಂಭವನ ದುರಹಂಕೃತಿಯೇನು. ತಾಮರಸ ಸಂಭವ ಅಂದರೆ ಬ್ರಹ್ಮನು ವಿಷ್ಣುವಿನ ಒಕ್ಕಳಿನಿಂದ ಒಂದು ತಾವರೆ ಬಂತು, ಅದರಲ್ಲೇ ಅವನು ಜನಿಸ್ತಾ ಅಂತ ಹೇಳ್ತಾರೆ. ತಾಮರಸ ಸಂಭವನ ದುರಹಂಕಾರವನ್ನು ಸ್ವಾಮಿ ಮನದೊಳಗೆ ತಿಳಿದು ಸುಮ್ಮನೆ ಇರ್ತಾನೆ. ಭಗವಂತನಿಗೆ ಗೊತ್ತಾಯ್ತು ಅವನ ಮನಸ್ಸಲ್ಲಿ ಏನೋ ದುರಹಂಕಾರ ಬಂದಿದೆ ಅಂತ. ಆವಾಗ ಅರಸುತನ ಅವರವರ ಬಗೆಗೆ ಹೋಯಿತು ಕೆಲ ಕಾಲ. ಇದು ಒಂದು ಅಹಂಕಾರನ ನಾನು ಇದು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕಾದ್ರೆ ಹರಿಸುರಾದಿಕ್ಪಾಲ ಸುಜನ ಮುನಿವೃಂದ ತರಣಿ ಶೆಟ್ಟಿ ಅಸುರಾದಿ ತಾರಗನ ವೃಂದ ಎಲ್ಲರೂ ಸೇರಿದ್ದಾರೆ ಅಲ್ಲಿ. ಅಂಥವರ ಮುಂದೆ ಬ್ರಹ್ಮನ ಎಮ್ಮೆಯ ದಶೆಯನ್ನು ನೋಡಿಕೊಂಡು ಎಲ್ಲ ಮುನಿಗಳು ಕೂಡ್ಕೊಂಡು ಯೋಚನೆ ಮಾಡ್ತಾವ್ರೆ. ಈ ಬ್ರಹ್ಮನ ಇದರಲ್ಲಿ ನಾವು ತಿರುಗಿಸ್ಬೇಕು ಅನ್ನೋ ಇದರಲ್ಲಿ ಉಲ್ಲಾಸದಿಂದ ಒಂದು ವಾಕ್ಯ ಬ್ರಹ್ಮನವರು ಹೇಳ್ತಾರೆ. ಬ್ರಹ್ಮನ್ ಕೇಳ್ತಾರೆ ಒಂದು ಪ್ರಶ್ನೆ. ನಿತ್ಯವಾಗಿ ಬದುಕುವುದಾರು ಸತ್ತು ಹುಟ್ಟದೆ ಇಪ್ಪ ಸರ್ವಜ್ಞರಾರು. ಬ್ರಹ್ಮನಿಗೆ ಪ್ರಶ್ನೆ ಕೇಳಿದಾಗ ಪರಿಕಿಸಲು ಅಣುರೇಣು ಶೃಣ ಕಾಷ್ಟದೊಳಗೆ ಪರಿಪೂರ್ಣ ವ್ಯಾಪಕನು ಪರಮಾತ್ಮನಾರು. ದರೆ ಜಲಾಗ್ನಿಯು ಮರುತ ಆಕಾಶದೊಳಗೆ ಪರಿಪೂರ್ಣವಾಗಿ ಪರವಸ್ತುವುದಾರು. ಈ ಪಂಚಭೂತಗಳಲ್ಲಿ ಪರಿಪೂರ್ಣವಾಗಿದ್ದಾನಲ್ಲ ಆ ಪರವಸ್ತು ಯಾವುದು? ಹೀಗೆ ಇರುವ ಇದು ನಿಜ ವಸ್ತುವನ್ನು ನೀನು ಹೇಳು. ಇರುವ ಅನೇಕ ಅಂಡವನಂಗದಲ್ಲಿ ಧರಿಸಿದ್ದ ಪರಿಪೂರ್ಣ ಬ್ರಹ್ಮನಾರು ಅಂತ ನಾವು ಎಲ್ಲ ಸಮೂಹ ಋಷಿ ಸಮೂಹ ಬ್ರಹ್ಮನಿಗೆ ಕೇಳಿದಾಗ ಎಂದ ಮುನಿಗಳ ಮಾತನ್ನೆಲ್ಲವನ್ನು ಕೇಳಿ ಮುಂದುಗಾಣದೆ ಬ್ರಹ್ಮ ಮೂದಲಿಸುತ್ತಿದ್ದ. ಅಲ್ಲಿ ಬ್ರಹ್ಮನಿಗೆ ಅಹಂಕಾರ ಬಂದಿದೆ. ಶಿವನ ಒಂದು ಸಂಭ್ರಮದ ಲೀಲೆ ನೋಡ್ತಾ ಇವನೇನು ಮಹಾ ಹೆಚ್ಚಾನ ಒಂದು ಉದಾಸೀನತೆ ಇದೆ, ಅದು ಭಗವಂತನಿಗೆ ಗೊತ್ತಾಗ್ತಾ ಇದೆ. ಅದನ್ನು ತಿಳ್ಕೊಂಡಂಥ ಮುನಿಗಳು ಬ್ರಹ್ಮನಿಗೆ ಈ ಪ್ರಶ್ನೆಗಳು ಕೇಳ್ತಾರೆ. ಆ ವೇಳೆಯಲ್ಲಿ ಬ್ರಹ್ಮನು ಮುನಿಗಳೊಡನೆ ಏನೆನ್ನುತ್ತಿದ್ದನು. ಬಾಳೆ ಬೆಳೆದಿನ ಬಿದಿರು ಏಡಿಯು ಕೇಳು ಮೊದಲಾಗಿದ್ದು ಇವು ಕಡೆ ಕಾಲ ಬಂದರೆ ಫಲವ ಕಾಣಿಸುವಂತ ಈ ಅಜಗೆ ಬಾಳದ ಅಕ್ಷರ ತೊಡೆವ ಕಾಲಕ್ಕೆ ಕಾಳು ಮತಿ ದೊರೆಗೊಂಡು ತೀತಗೆ ಹೇಳಲೋಸುಗ ವಿಷ್ಣು ಬಂದನು ಬ್ರಹ್ಮನಿದ್ದೆಡೆಗೆ ಎಲೆ ಮರುಳೆ ಕೇಳುವ ನಜ ಸಂಭವ ತಲೆಗೆ ಅಡರಿತು ಪಿತ್ತ ಬಲಿದುದೋ ಮೊಲೆಯ ನಾಗರ ಪಿಡಿದು ಚಿತ್ತವ ಭ್ರಮೆಯ ಮಾಡಿದುದೋ ಮನದ ತಮವದು ಮಂಕು ಕವಿದುದೋ ಘನತೆ ಎಂಬುದು ಪಾರಿపోದುದೋ ಮನಕ ಗೋಚರ ಮಹಿಮ ಶಿವನನು ಮರೆದೆಯ ಎಂದ ಮಾತಿಗೆ ಹರಿಯೊಡನೆ ಇಂತೆಂದ ಬ್ರಹ್ಮನು ತನ್ನ ಗರ್ವದಿ ಮಂದ ಮತಿಯಲ್ಲಿ ನನಗೆ ಸರಿ ಇನ್ನಾರು ಜಗದೊಳಗೆ ಶಕ್ತನೇ ಶಿವನಿವಹ ದೈವತೆ ಮುಕ್ತನೇ ಚರ್ಮಾಸ್ನಿಧರನವ ನಿತ್ಯನೇ ಅನುಗಾಲವಂಗದಿ ಶಕ್ತಿ ಧರಿಸಿಹನು ನಿನಗೆ ದೊಡ್ಡವನಲ್ಲದರೆ ಶಿವ ನನಗೆ ದೊಡ್ಡವನಲ್ಲ ಕೇಳರಿ ಬಿನುಗು ಮಾತುಗಳಾಡ ಬಂದೆಯ ಬೇಡ ಸುಮ್ಮನಿರು ನೀನು ನನ್ನಲ್ಲಿ ಅವನು ನನ್ನಲ್ಲಿ ಜ್ಞಾನ ನನ್ನಲ್ಲಿ ಉರಿಸಿ ಚರಾಚರ ಸಂತಾನ ನನ್ನಲ್ಲಿ ಹುಟ್ಟಿತು ಎಂಬುದ ನೀನರಿಯನ್ನ ಕೇಳು ಕೇಳಲೆ ವನಜ ಸಂಭವ ಕೇಳು ನೀ ಪೂರ್ವದಲ್ಲಿ ಹುಟ್ಟಿದ ಕೇಳು ಬೇಡು ಶ್ರುತಿಯ ವಾಕ್ಯವ ಕೇಳು ತಿಳಿ ನೀನು ಆದಿಯಲ್ಲಿ ಪರಬ್ರಹ್ಮದಂಶಿಕ ನಾದ ಸದಾಶಿವನವನ ಅಂಶಿಕ ನಾದನೀಶ್ವರ ಅವರ ಅಂಶಿಕ ನಾದನ ರುದ್ರ ಆದನಾನವ ಅಂಶಿಕದ ನಡೆಸೋದ ಮಧ್ಯದೆ ಆದೆ ನಿನಗೆ ಸತ್ಯ ಪೌರುಷ ವೇದ ಶ್ರುತಿ ಕೇಳು. ಯಾವಾಗ ಬ್ರಹ್ಮನು ಸೃಷ್ಟಿಕರ್ತನು ಸೃಷ್ಟಿನ ಕಾಯಕನ ಕೊಟ್ಟಾಗ ಭಗವಂತನು ನಾನೇ ಸೃಷ್ಟಿ ಮಾಡಿದ್ದು ಅನ್ನೋ ಅಹಂಕಾರ ಬಂದ್ಬಿಡ್ತು. ಎಲ್ಲ ಪ್ರಾಣಿ ಪಕ್ಷಿ ಕಡಮೃಗ ಅಂಡದ ಪಿಂಡದಗಳನ್ನೆಲ್ಲ ನಾನೇ ಸೃಷ್ಟಿ ಮಾಡಿದೆ ಅಂತ ಬಂದಾಗ ಅಗ್ನಿರ್ಮುಖೆ ಬ್ರಹ್ಮ ಶಿರಸಿ ರುದ್ರೆ ಲಲಾಟೆ ವಿಷ್ಣು ಹೃದಯ ಎಂಬುದಾಗಿ ಗಾಯತ್ರಿ ಸ್ವರೂಪ ನಾನಲ್ಲದೆ ಆ ಪರಬ್ರಹ್ಮ ಎಂಬುದು ಎಲ್ಲಿ ಬಂತು? ಅಲ್ಲಿಂದ ಋಷಿಮುನಿಗಳ ಜನಗಳಿಗೆ ಬ್ರಹ್ಮನ ಹೇಳೋದು. ಯಜ್ಞೇಶ್ವರನೆಂಬಾತ ಎನ್ನ ಮುಖದಲ್ಲಿ ಹುಟ್ಟಿದನು, ಆ ವಿಷ್ಣುವು ಎನ್ನ ಅಧೋದ್ವಾರದಲ್ಲಿ ಹುಟ್ಟಿದ, ಸಮಸ್ತ ಮನುಮುನಿಗಳು ಎನ್ನ ಮಾನಸ ಪುತ್ರದಿಂದ ಹುಟ್ಟಿದರು, ಮಿಕ್ಕಿನ ಸುರನ ರೋರಗ ಕಿನ್ನರ ಕೇಚರ ಗರುಡ ಗಂಧರ್ವ ಯಕ್ಷ ರಾಕ್ಷಸ ಪಿಶಾಚ ಗುಯಕ ಮೊದಲಾದ
ಖಗ ಮೃಗ ಕ್ರಿಮಿ ಕೀಟಕ ಸಚರಾಚರಾದಿ ಸ್ಥಾವರ ಜಂಗಮಾದಿಗಳು ಕೂಡ ಮೊದಲಾಗಿ ಇಂತಿವೆಲ್ಲರ ಸೃಷ್ಟಿಯು ನನ್ನಿಂದಲೇ ಹುಟ್ಟಿದ ನವಬ್ರಹ್ಮದಿಂದಲಾಯಿತು. ಸೃಷ್ಟಿ ಸ್ಥಿತಿ ಸಂಹಾರಾನುಗ್ರಹ ಕರ್ತ ನಾನೇ ಎಂಬ ಸಮಯದಲ್ಲಿ ಆ ಮಹಾವಿಷ್ಣು ಬಂದು ನಿಂತಿದ್ದನು. ಇವೆಲ್ಲನೂ ಏನು 84 ಲಕ್ಷ ಜೀವರಾಶಿಗಳು ನಾನೇ ಹುಟ್ಟಿಸ್ತೇನೋ ಅಹಂಕಾರದಲ್ಲಿ ಇರೋ ಬ್ರಹ್ಮನಿಗೆ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಬಂದಂಥ ದುರಹಂಕಾರಕ್ಕೆ ಮಹಾವಿಷ್ಣು ಇವಾಗ ಬಂದು ಅವನು ಸಮಾಧಾನ ಹೇಳ್ತಾನೆ. ಬಾಳೆ ಬೆಳದಿಯ ಬಿದಿರು ಏಡಿಯು ಚೇಳು ಮೊದಲಾಗಿದ್ದವು ಕಡೆ. ಚೇಳು ಮತ್ತು ಏಡಿಗೆ ಗರ್ಭ ಧರಿಸಿದ್ರೆ ಅದಕ್ಕೆ ಸಾವು ಖಂಡಿತ. ಅದು ಹೊಟ್ಟೆ ಹೊಡ್ಕೊಂಡು ಬಂದ ತಕ್ಷಣ ಚೇಳು ದೊಡ್ಡ ಚೇಳು ಸತ್ತೋಗ್ಬಿಡುತ್ತೆ. ಆ ಮೊಟ್ಟೆಗಳೆಲ್ಲ ಹೊರಗಡೆ ಬರುತ್ತೆ. ಅವು ಗೊತ್ತಾಗುತ್ತೆ ನಮ್ಮ ಸಾವು ಬಂದಿದೆ ಅಂತ. ಮರಿಲೇ ಬಂದು ಹಾಗೆ ಅವಾಗ ಕಡೆಗಾಲ ಬಂದರೆ ಫಲವ ಕಾಣಿಸುವಂತೆ ಈ ಅದುವಿಗೆ ಏನೋ ದುರಹಂಕಾರ ಬಂದಿದೆ. ಭಗವಂತನ ಉದಾಸೀನ ಮಾಡ್ಕೊಂಡು ನಾನೇ ಹೆಚ್ಚು ಅಂತ ಹೇಳ್ತಾವನೆ. ಬಾಳದಕ್ಷರ ತೊಡೆವ ಕಾಲಕ್ಕೆ ಕಾಳು ಮತಿ ದೊರೆಕೊಂಡಿತೀತೆಗೆ ಏಳಲೋಸುಗ ವಿಷ್ಣು ಬಂದನು ಬ್ರಹ್ಮನಿದ್ದೆಡೆಗೆ. ಇಂಥ ಅಹಂಕಾರ ತಲೆಗೆ ಮುಸುಗಿದೆ. ಇವನ ಅಹಂಕಾರಕ್ಕೆ ನಾನು ಸಮಾಧಾನ ಹೇಳಿ ಅವನ ತಿದ್ದಬೇಕು ಅಂತೇಳಿ ಬ್ರಹ್ಮನ ಕಡೆ ಅವನು ಕೊನೆಗೆ ಬರ್ತಾವೆ. ಯಾರು? ವಿಷ್ಣು ಬಂದ. ಹೇಳ್ತಾವೆ, ನೀನೇನು ಚಿತ್ತ ತಲೆಗೆ ಹೋಯ್ತಾ, ಏನಿದಾಗಿದೆ, ನೀನು ಭ್ರಮೆ ಆಗಿದೆಯಾ, ಇಂಥ ಮಾತುಗಳೆಲ್ಲ ಆಡ್ತಾ ಇದೆಯಾ, ಬೇಡ ಅಂತ ಪರಿಪರಿಯಾಗಿ ಹೇಳಿದ್ರು ಕೂಡ ಅವನು ತನ್ನ ಗರ್ಭದಿಂದ ಅರಿ ಮಾತನ್ನ ಕೇಳೋದಿಲ್ಲ. ಸರಿ ಇನ್ನಾರು ಜಗದೊಳಗೆ ಮಂದಮತಿಯಲ್ಲಿ ನನಗೆ ಸರಿ ಯಾರಿದ್ದಾರೆ, ನಾನೇ ಮಾಡಿದ್ದು ಅಂತ ವಿಷ್ಣು ಮಾತಿಗೆ ಕೇಳ್ತಾ ಇಲ್ಲ. ಅದಕ್ಕೆ ಅವರು ನೀನು ನನ್ನಲ್ಲಿ, ಅವನು ನನ್ನಲ್ಲಿ, ಜ್ಞಾನ ನನ್ನಲ್ಲಿ ಉದಿಸಿ ಸಚರಾಚರ ಸಂಧಾನ ನನ್ನಲ್ಲಿ ಹುಟ್ಟಿತೆಂಬುದು ನೀನರಿಗೆ ಮುನ್ನ. ನೀನು ಜನ್ಮ ಹೇಗಾಯಿತು ಅಂತಂದರೆ ವಿಷ್ಣುವಿನ ನಾಭಿಯಲ್ಲಿ ಒಂದು ಕಮಲದ ದಂಟು ಬಂತು. ಅದು ತಾವರೆಯುವುದಲ್ಲಿ ಬ್ರಹ್ಮನ ಹುಟ್ಟದ ಅಂತ ಒಂದು ಪುರಾಣಗಳಲ್ಲಿ ಬರುತ್ತೆ. ನೀನೆಲ್ಲಿ ಹುಟ್ಟಿದೆ, ನಿನಗೆ ಕೊಟ್ಟವ್ರು ಯಾರು, ನೀನು ನನ್ನಲ್ಲಿ ಹುಟ್ಟಿ ನೀನು ಇವತ್ತು ನಾನೇ ಹೆಚ್ಚು ಅಂತಂದ್ಬಿಟ್ಟು ಅಹಂಕಾರ ಪಡ್ತಾ ಇದೆಯಾ. ಆದಿಯಲ್ಲಿ ಪರಬ್ರಹ್ಮದಂಶಿಕನಾದ ಸದಾಶಿವನು, ಆದಿ ಪರಬ್ರಹ್ಮ ವಸ್ತು ಯಾವುದಿತ್ತು ಸದಾಶಿವ ಅನ್ನೋದು, ಆ ಅಂಶಿಕದಲ್ಲಿ ಅಂಶಿಕನು ಆದನು ರುದ್ರನು. ಅನಾದಿ ಪರಬ್ರಹ್ಮ ವಸ್ತು ಯಾವುದಿದೆ, ಆದಿ ಬೇರೆ ಅನಾದಿ ಬೇರೆ. ಆದಿಯಲ್ಲಿ ಪರಬ್ರಹ್ಮದ ಅಂಶಿಕನಾದ ಸದಾಶಿವನು, ಅವನ ಅಂಶಿಕನಾದ ಈಶ್ವರ, ಅವರ ಅಂಶಿಕನು ಆದನು ರುದ್ರ. ಆದೆ ನಾನವರ ಅಂಶಿಕದಿ ನಳಿನೋದರದ ಸರಸಿದರ ಮಧ್ಯದಿ ಆದೆ ನಿನಗೇತಕ್ಕೆ ಪೌರುಷ ವೇದ ಶ್ರುತಿ ಕೇಳು. ನೀನು ನನ್ನ ಮಾತು ಕೇಳಿದ್ರೆ ಅಷ್ಟೇ ಹೋಯ್ತು, ವೇದ ಶ್ರುತಿಗಳನ್ನು ಕೇಳು ಅಂತ ಹೇಳ್ಬಿಟ್ಟು ಅವನಿಗೆ ನನ್ನ ಮಾತು ಕೇಳಿದ್ರು ಅದರಲ್ಲಿ ನಾನು ಅವನು ತನ್ನ ತಪ್ಪನ್ನು ತಿದ್ಕೊಳ್ತಾನೇನೋ ಅಂತ ವಿಷ್ಣು ಅವನಿಗೆ ಬುದ್ಧಿವಾದ ಹೇಳ್ತಾನೆ. ಮುಂದೆ ಅದೇ ಹೇಳ್ಕೊಂಡು ಬರ್ತಾನೆ ಅವನು. ಗಂಗಾ ಪುಷ್ಕರ ನರ್ಮದೆ ಜಯಮುನಾ ಗೋದಾವರಿ ಗೋಮತಿ ಗಂಗಾ ದ್ವಾರ ಗಯಾ ಪ್ರಯಾಗ ಬದರಿ ವಾರಾಣಸಿ ವಾನದಿ ಕನ್ಯಾ ಸೇತು ಸರಸ್ವತಿ ಪ್ರಭಯೋ ಬ್ರಹ್ಮಾಂಡ ಮಧ್ಯಾಖಿಲ ತೀರ್ಥ ಸ್ನಾನ ಸಹಸ್ರ ಕೋಟಿ ಫಲದಂ ಶ್ರೀ ಶಂಭು ಪಾದೋದಕಂ. ಸಪ್ತ ನದಿಗಳು ಕೂಡ ಬಂದು ಬ್ರಹ್ಮನಿಗೆ ಹೇಳ್ತಾರೆ, ಉಪದೇಶ ಮಾಡ್ತಾರೆ, ಇದು ಸರಿಯಲ್ಲ ನಿಂತು ಅಹಂಕಾರ ಅಂತ ಹೇಳ್ತಾರೆ. ಅದಕ್ಕೂ ಅವ್ನು ಕೇಳಲ್ಲ. ಆವಾಗ ವೇದಗಳು ಬಂದು ಅವ್ರ ಮುಂದೆ ನಿಂತ್ಕೊಂಡು ಹೇಳ್ತವೆ. ವೇದಗಳನ್ನ ಅವನು ನಮ್ಗೆ ಇದು ಮಾಡಲ್ಲ. ತನ್ನ ಅಹಂಕಾರದಲ್ಲಿ ಮುಳುಗೋಗಿರುವಾಗ ಕಣ್ಣು ಅಹಂಕಾರದ ಮನಸ್ಸಿನಲ್ಲಿರುವಾಗ ಅದಕ್ಕೆ ಕಾರ್ಯ ಕೈ ಕೂಡೋದಿಲ್ಲ. ಅವನು ಆಗ ಆಗಿರುತ್ತೆ. ಆವಾಗ ಋಗ್ವೇದ ಬಂದು ಆ ಮುಂದೆ ಹೇಳ್ತೆ, ಯಜುರ್ವೇದ ಎಲ್ಲ ವೇದಗಳು ಕೂಡ ಹೇಳಿದ್ರು ಕೂಡ ಅವನು ಕೇಳೋದೇ ಇಲ್ಲ. ತನ್ನ ಇದನ್ನೇ ಹೇಳ್ತಾನೆ, ವಿಷ್ಣು ಮಾತನ್ನು ಕೇಳ್ತಾ ಇಲ್ಲ. ಆವಾಗ ಗುರುವೇ ಪರ ಬ್ರಹ್ಮ ಬಹುದು ಎಲೆ ಬ್ರಹ್ಮ ಆತ ಅರಿಷಡ್ವರ್ಗದೊಳಗೆ ಸಿಲುಕ ಎಲೆ ಬ್ರಹ್ಮ ಪರಮ ಋಷಿಗಳಂತರ್ಯಾಮಿ ಎಲೆ ಬ್ರಹ್ಮ ನೀನು ಹರನ ಕುರುಹು ಮರೆದೆ ಎಲ್ಲ ಎಲೆ ಬ್ರಹ್ಮ ಪ್ರಕೃತಿ ವಿಕೃತಿ ಷಡ್ರಮೆ ಎಂಬ ಎಲೆ ಬ್ರಹ್ಮ ಇಂಥ ಸಕಲವನ್ನು ಮೀರಿದವನು ಎಲೆ ಬ್ರಹ್ಮ ಅಖಿಲ ಮುನಿಗಳಾತ್ಮ ಜ್ಯೋತಿ ಎಲೆ ಬ್ರಹ್ಮ ನಿನ್ನ ಪ್ರಕೃತಿ ಗುಣವ ಬಿಟ್ಟು ಬದುಕು ಎಲೆ ಬ್ರಹ್ಮ ಸದಮಲ ಸಚ್ಚಿದಾನಂದ ಎಲೆ ಬ್ರಹ್ಮ ಸರ್ವ ಹೃದಯ ಸೂತ್ರಧಾರನು ಎಲೆ ಬ್ರಹ್ಮ ಮರವ ಕಳೆದು ಮಾತನಾಡೋ ಎಲೆ ಬ್ರಹ್ಮ ಸದನ ಸದೆವ ಕಾಲವು ಕಾಣ ಬಂತು ಎಲೆ ಬ್ರಹ್ಮ
ಅಥರ್ವಣ ವೇದ, ಋಗ್ವೇದ, ಸಾಮವೇದ ಎಲ್ಲ ಬಂದು ಅವನ ಮುಂದೆ ನೀನು ಅಹಂಕಾರ ಪಡಿಸೋದು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಅವಾಗ ಓಂ ನಮೋ ಹಸ್ತು ರುದ್ರಮನ್ಯವೇ ಎಂದು ಮಹಾರುದ್ರನಿಗೆ ನಮಸ್ಕಾರವನ್ನು ಸಮರ್ಪಿಸಿ ಈಗ ಅಥರ್ವಣ ವೇದ ಅವನಿಗೆ ಬ್ರಹ್ಮನಿಗೆ ಉಪದೇಶ ಮಾಡ್ತಾರೆ. ತನ್ನ ಕಳ್ಕೊಂಡು ಇప్పుడే ಕೋತ ಸಂಭವ ತನ್ನ ಗರ್ವದಿ 4 ವೇದದ ಮಾತ ಕೇಳದೆ ಲೋಕ ಹಾಸ್ಯದ ಮಾತನಾಡುತ್ತ ಕಾಕು ಬುದ್ಧಿಯಲಿ ಮಾಧವನೆ ಕೇಳಾದರೆಯು ಮೊದಲಾದಿ ಬ್ರಹ್ಮನಾನೆಯುವುದರಿಯದೆ ಬೂದಿ ಮೈಯನ ಘನವ ಪೊಗಳುವ ವೇದಗಳ ನೋಡು. ಯಾವ ಸುಗುಣಗಳುಂಟು ಈಶಗೆ ಯಾವ ಮೊದಲಿಗನಾವ ಹಿರಿಯನೋ ಸಾವಧಾನದಿ ಮಾಡಿ ಇಟ್ಟಿಯೆ ಸಕಲ ಜಗವನ್ನು. ಕಾಮನನು ಕಣ್ಣಿಂದಲರುಹಿದ ಕಾಲನನು ಸಂಹಾರ ಮಾಡಿದ ಕೀಲ ಮುರಿದಿಕ್ಕು ತಲಿ ಮುರುಹಿದ ಮೇಲೆ ಪುರಮೂರ. ತಲೆಗೆ ಸುತ್ತಿದ ಪಾವ ವ್ಯಾಘ್ರನ ಸುರಿದು ಧರಿಸಲ ತೊಗಲು ಮೈಯೊಳು ಎರುವ ಧರಿಸಿದ ಜೋಗಿ ದೈವಕ್ಕೆ ಸಲುವ ಮೊದಲಿಗನೇ. ಉರಿವನಯನದ ಉಗ್ರವೇಷದ ಗೊರವನಿಗೆ ಇನಿತಾದರೆ ಯುದಯ ಇರುವುದೇ ಎಲ್ಲರೊಳಗಂತವ ಸರಿಯೇ ನಮಗೆಂದ. ಈ ಅಥರ್ವಣ ವೇದ ಬ್ರಹ್ಮನಿಗೆ ಮಾತು ಕೇಳ್ತಾ ಇಲ್ಲ. ಆಗ ಎಲ್ಲೋ ಬ್ರಹ್ಮ ಕೇಳು, ನಾವು ನೀವು ಎಲ್ಲರೂ ಆ ಮಹಾರುದ್ರನೆಂಬ ಸೂತ್ರಧಾರಕನ ಕೈಯೊಳಗನ ಗೊಂಬೆಗಳು ಎಂದು ಅಥರ್ವಣ ವೇದ ಕಡೆಗಾಗಲು ಬ್ರಹ್ಮ ವಿಷ್ಣುವಿನ ಮುಖವನ್ನು ನೋಡಿ ಗಹಗೈಸಿ ನಕ್ಕು ನಿಂತಿದ್ದನು. ಬ್ರಹ್ಮನ ವಿಷ್ಣುವಿನ ಮುಖ ನೋಡಿ ನಗ್ತಾವನೆ. ಏನಂತ ಹೇಳ್ತಾವನೆ ಅಂದ್ರೆ, ಬ್ರಹ್ಮನು 4 ವೇದದ ಮಾತು ಕೇಳದೆ ಲೋಕದ ಹಾಸ್ಯ ಕಾಕು ಬುದ್ಧಿಯಲ್ಲಿ ಹೇಳ್ತಾವನೆ. ಮಾಧವನೇ ಕೇಳಾದರೆ ಮೊದಲಾದರೆ ಬ್ರಹ್ಮ ನಾನೆಂದರಿಯದೆ ಬೂದಿಮಯ್ಯನ ಘನವ ಪೊಗಳುವ ವೇದಗಳ ನೋಡು. ಬೂದಿ ಬಳ್ಕೊಂಡಿರೋ ಬೂದಿ ಬಡಕನು ಪರಶಿವನು ಬೂದಿ ಬಡಕನು ಅಂಥವನ್ನು ಎಚ್ಚರಿಕೆ ಮಾಡಿಬಿಟ್ಟು ನನ್ನನ್ನು ಇದು ಮಾಡ್ತಾ ಇದ್ರು. ನಾನೇ ಅವನ್ನೆಲ್ಲ ಸೃಷ್ಟಿ ಮಾಡಿದ್ರು. ನಾನು ಯಾವ ಸುಗುಣಗಳುಂಟು ಈಶೆಗೆ, ಯಾವ ಗುಣ ಇದೆ ಅವನಿಗೆ, ಯಾವ ಮೊದಲಿಗ ನಾವ ಹಿರಿಯನು, ಅವನು ಯಾವ ಮೊದಲಿಗನು, ಯಾರು ಅವನು ಹಿರಿಯನು, ಸಾವಧಾನದಿ ಮಾಡಿ ಇಟ್ಟಿಗೆ ಸಕಲ ಜಗವನ್ನು. ಈ ಪ್ರಪಂಚವನ್ನೇ ನಾನು ಸೃಷ್ಟಿ ಮಾಡಿ ಇಟ್ಟಿರುವಾಗ ಅವನೇನು ಬಂದ ಇಲ್ಲಿ, ಅವನ್ ಯಾಕೆ ನೀವು ದೊಡ್ಡದಾಗಿ ಕಾಣ್ತಾ ಇದ್ದೀರಾ? ಕಾಮನ ಅವನೇನು ಮಾಡ ಅಂದರೆ ಪರಶಿವನು ಕಾಮನನ್ನು ಕಣ್ಣಿಂದಲೂ ಹಿಡಿದ, ಕಾಮ ಸಂಹಾರ ಮಾಡ್ತಾರಲ್ಲ, ಕಣ್ಣಿಂದ ಸುಟ್ಟಾಕ್ಬಿಟ್ಟ. ಕಾಲನನ್ನು ಸಂಹಾರ ಮಾಡಿದ ಯಮನ್ನ ಮಾರ್ಕಂಡೇಯನ ಕತೆ ಬರುತ್ತಲ್ಲ, ಪಾಶ ಹಾಕಿದಾಗ ಅವನ್ನ ಸಂಹಾರ ಮಾಡ್ದ ಅದ್ರ ಕತೆ. ಕಾಲನನ್ನು ಸಂಹಾರ ಮಾಡಿದ ಕೀಲ ಮುರಿ ದಿಕ್ಕು ತಲೆ ಮುರಿದ ಮೇಲೆ ಪುರಮೂರ 3 ಪುರಗಳನ್ನು ಸುಟ್ಟುಬಿಟ್ಟು ರಾಕ್ಷಸನ ಕೊಂದ. ತಾರಕಾಕ್ಷ, ಮಕರಾಕ್ಷ, ವಿಜಯಮಾಲಿ ಅನ್ನೋ 3 ರಾಕ್ಷಸರು ಇದು ಮಾಡ್ತಾ ಇದ್ರು. ಅಂಥವ್ರನ್ನೆಲ್ಲ ಕೊಂಡ್ಬಿಟ್ಟಿದ್ದರು. ಏನು ಮಾಡ್ದ ಅವನು? ಎಲುವ ಧರಿಸಿ ಜೋಗಿ ದೈವಕ್ಕೆ ಸಲುವ ಮೊದಲಿಗನೇ ತಲೆಗೆ ಸುತ್ತಿದ ಪಾವ ವ್ಯಾಘ್ರನ. ಅವನತ್ರ ಯಾವ ಬಟ್ಟೆ ಬರೆ ಐತೆ? ತಲೆಗೆ ಸುತ್ಕೊಳಕ್ಕೂ ಏನು ಬಟ್ಟೆ ಇಲ್ದಿರ ವ್ಯಾಘ್ರ ಹಿರಿಯ ಚರ್ಮನ ಸುತ್ಕೊಂಡವನೆ. ಧರಿಸಿ ತೊಗಲು ಮೈಯಳು ಎಲುವ ಧರಿಸಿದ ಜೋಗಿ ದೈವಕ್ಕೆ ಸಲುವ ಮೊದಲಿಗನೇ. ಇಂಥ ಎಲ್ಲ ಅಪಹಾಸ್ಯವಾಗಿ ನೋಡೋರ ಕಡೆಗೆ ಅಪಹಾಸ್ಯವಾಗಿ ಕಾಣುವಂಥ ದೈವನ ನೀವು ಮೊದಲಿಗನು ಅಂತೀರಾ? ಉರಿವ ನಯನದ ಉಗ್ರವೇಷದ 3ನೇ ಕಣ್ಣು ಇಟ್ಕೊಂಡು ಉರಿತಾವನೇನು. ಗೊರವನಿಗೆ ಇನಿತಾದರೆಯೂ ದಯೆ ಇರುವುದೇ. ಅವನಿಗೆ ಯಾವುದು ಒಂದು ಏನು ದಯೆ ಅನ್ನೋದೇ ಇಲ್ಲ ಅವನಲ್ಲಿ. ಅಂತ ಎಲ್ಲರೊಳಗೆ ಅಂಥವ ಸರಿಯೇ ನಮಗೆಂದ. ಇವೆಲ್ಲ ಅವಗುಣಗಳು ಇಟ್ಕೊಂಡಿರೋ ನೀವು ದೊಡ್ಡವನು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಈ ಬ್ರಹ್ಮನಾಡಿದ ಮಾತು ಕೇಳಿ ವಿಷ್ಣು ಕೋಪಾರೂಢನಾಗಿ ಏನೆನ್ನುತ್ತಿದ್ದನು. ವಿಷ್ಣು ಕೋಪ ಬಂದವನ ಅನ್ನೋ ಮಾತಿಗೆ ಅದು ವಿಷ್ಣು ಮತ್ತೆ ಅವನಿಗೆ ಹೇಳ್ತಾರೆ. ಕೇಳಲೋ ವನದ ಸಂಭವ ನಿನ್ನ ಗರ್ವದಲ್ಲಿ ಬಾಳಲೋಚನ ಶಿವನ ಬೈರು ನಿಂದಿಪರೇ. ಕೇಳಬಾರದು ನುಡಿಯ ತಾಳಬಾರದು ನಿಮಿಷ ಕೋಳು ಗೊಂಬೆನು ನಿನ್ನ ಬಾಳ ದರ್ಶನವ. ಮಗಳ ಕಾರಣ ನಿನ್ನ ಅಗಹರನು ಏತಲೆ ನೆಗೆದ ನಕ್ಷತ್ರ ಕದ ಗಗನದೊಳಗರಿಯ. ಹಿಂದೆ ದೈತ್ಯನಿಗಂಜಿ ಬಂದೆ ಪುಷ್ಪಾದ್ರಿಯಲಿ ಚಂದ್ರಧರ ಶಿವ ಪೂಜೆಯಿಂದ ನೀನುಳಿದೆ. ಶಿಶು ಜಲಂಧರ ನಿನ್ನ ಹೊಸೆದು ಗಡ್ಡವ ಕೀಳೆ ಹಸಗೆಟ್ಟು ಕಣ್ಣೀರು ಹೊಸೆದು ನರಿಯ. ಇಷ್ಟು ಮಾತ್ರಕ್ಕೆ ನೀನು ಭ್ರಷ್ಟನಾಗವರೊಡನೆ ಎಷ್ಟುಂಟು ನೀ ಶಿವನ ದೃಷ್ಟಿಯೊಳಗೆಯ. ನಾಡ ಮಾತುಗಳೇಕೆ ರೂಢೀಶನಂತಿರಲಿ ಮೂಢ ಬ್ರಹ್ಮನೆ ಕೇಳು ಈಡೆ ನೀನೆನಗೆ.
ಹಿಂದೆ ಉರಿ ಲಿಂಗದಲ್ಲಿ ಅನ್ನೂಸಿ ಮಾತಾಡಿ ಎಂದೆಂದು ಪೂಜೆಯ ಹೊಂದದಂತಾದೆ. ಇನ್ನು ಇಷ್ಟರ ಮೇಲೆ ಅನ್ಯಾಯವಾಡಿದರೆ ನಿನ್ನ ಪ್ರಾಣವ ಕೊಲ್ಲದಿನ್ನು ನಾ ಬಿಡೆನು. ಬ್ರಹ್ಮನ ಆಡಿದ ಮಾತು ಕೇಳಿ ವಿಷ್ಣುಗೆ ತುಂಬಾ ಕೋಪ ಬಂದ್ಬಿಟ್ಟು ಅವನು ಹೇಳ್ತಾವನೆ, ಬಾಳಲೋಚನ ಶಿವನ ಬೈದ್ರೆ ನಿನ್ಗೆ ಎಡೆ ಉಂಟ, ನಿನ್ಗೆ ಕೇಳಬಾರ್ದ ನುಡಿ ನಾವೆಲ್ಲ ಕೇಳ್ಕೊಂಡಿರೋ ಇದ್ದೀವಿ, ಬೇಡ ಬೇಡ. ನೀನು ಯಾವ ರೀತಿ ಹಿಂದೆ ದೈತ್ಯನಿ ಗಂಜಿ ಬಂದೆ ಪುಷ್ಪಾರ್ತಿಯಲ್ಲಿ ನೀನು ಒಬ್ಬ ರಾಕ್ಷಸನಿಗೆ ಎದ್ದು ಒಂದು ಪುಷ್ಪಾರ್ತಿಯಲ್ಲಿ ಇರ್ಬೇಕಾಗದ. ಚಂದ್ರಧರ ಶಿವ ಪೂಜೆಯಿಂದ ನೀನು ಅವತ್ತು ಉಳಿದಿದ್ದೀಯಾ? ಮತ್ತೆ ಜಲಂಧರನ್ನು ನಿನ್ನ ಘಟನ ಕೀಳಿದಾಗ ಅದನ್ನು ನೀನು ಆ ಪ್ರಸಂಗಗಳು ಕಥೆಯಲ್ಲಿ ಬರ್ತವೆ, ಅವನು ನೀನು ಗೊತ್ತಿಲ್ವಾ? ಇಷ್ಟು ಮಾತ್ರಕ್ಕೆ ನೀನು ಭ್ರಷ್ಟನಾದ ಹೊರಡನೆ ಎಷ್ಟುಂಟು ಈ ಶಿವನ ದೃಷ್ಟಿಯೊಳಗಿದೆಯಾ? ಇಷ್ಟೇ ಅಲ್ಲ, ನಿನ್ನ ಭ್ರಷ್ಟತನ ಇನ್ನೂ ಎಷ್ಟೊಂದು ಅಂತ ಇದೆ ಅಂತ ನಾನು ಹೇಳೋದು. ಹಿಂದೆ ಉರಿಲಿಂಗದಲ್ಲಿ ಅಂದು ಉಸಿ ಮಾತಾಡಿ ಎಂದೆಂದು ಪೂಜೆಯ ಹೊಂದದಂತಾದೆ. ಯಾರದು ಹಿಂದೆ ಒಂದು ಕಥೆ ಬರುತ್ತೆ, ಶಿವನ ಹೆಚ್ಚು ಅಂತ ಬಂದಾಗ ವಿಷ್ಣು ಇಬ್ಬರನ್ನು ನೋಡ್ಕೊಂಡು ಬಂದ್ರಿ ನೀವು, ಯಾರು ಹೆಚ್ಚು ಅಂತ ಬಂದು ನಮ್ಗೆ ಹೇಳಿದಾಗ ನಾನು ಹೇಳ್ತೀನಿ ಅಂತ ಹೇಳಿದಾಗ ಬ್ರಹ್ಮನು ಪಾತಾಳಕ್ಕೆ ಹೋಗ್ತಾನೆ, ಮೂಲ ಹುಡ್ಕೊಂಡು ಬರ್ಬೇಕು, ಪಾತಾಳಕ್ಕೆ ಹೋಗ್ತಾನೆ. ವಿಷ್ಣು ಮೇಲೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಬಂದಾಗ ಅವ್ರು ಹೇಳ್ತಾರೆ, ಯಾರು ನೋಡಿದ್ರಿ ಎಷ್ಟು ಆಳಕ್ಕೆ ಹೋದ್ರು ಶಿವನ ಮೂಲ ಗೊತ್ತಾಗಲ್ಲ ಇಬ್ಬರಿಗೂ. ಆದ್ರೆ ಬ್ರಹ್ಮನಲ್ಲಿ ಹೋದಾಗ ಅವ್ರು ಗೇರ್ಗೆ ಹೋಗಿರುತ್ತೆ, ಆ ಗೇರ್ಗೆ ಒಂದು ಸಾಕ್ಷಿ ತಗೊಂಡ್ಬಿಟ್ಟು ಮೇಲಿಂದ ಬಿಡ್ತಾ ಇರ್ತಿದ್ ಮೇಲಿಂದ ಬಿಡ್ತಾ ಇರ್ತಿದ್ದೆ, ಅದನ್ನ ಕೈ ತಗೊಂಡ್ಬಿಟ್ಟು ಸಾಕ್ಷಿ ತಗೊಂಡು ಅಂದ್ರು ಶಿವನ ಹತ್ರ ಹೋಗ್ತೀನಿ ಹೇಳು ಅಂತಾನೆ. ಅದನ್ನ ತಂದು ಇವ್ನು ಇರ್ತಾನೆ. ವಿಷ್ಣು ನಾನು ನೋಡ್ಲೇ ಇಲ್ಲ ಅಂತ ಬಂದು ನಿಜ ಹೇಳ್ತಾನೆ. ಇವಾಗ ಯಾವಾಗ ಬ್ರಹ್ಮ ಗೇರ್ಗೆ ಅಂತಂದು ಅವನ ಮುಂದೆ ಇಟ್ಟ, ಅವ್ನು ನೋಡಿಲ್ಲ, ಸುಳ್ಳು ಸಾಕ್ಷಿ. ಅದಕ್ಕೆ ಭಗವಂತ ಅವನಿಗೆ ಇದು ಕೊಟ್ಬಿಟ್ಟು ಆ ದೇವತೆಯನ್ನ ಶಿವಪೂಜೆಗೆ ನಿಷಿದ್ಧ ಅಂತ. ಉರಿಲಿಂಗದಲ್ಲಿ ನೀನು ಸುಳ್ಳಾಡ್ಬಿಟ್ಟು ನಿನ್ನ ನಿಷ್ಠೆ ನನ್ನ ಕಳ್ಕೊಂಡಿದ್ಯಾ, ನೀನೇನು ನನ್ನ ಸಾಥ ಬಂದಿದ್ದಿಲ್ಲ. ಅದ್ರ ಇನ್ನೂ ಇಷ್ಟರ ಮೇಲೆ ಅನ್ಯಾಯ ಮಾಡಿದ್ರೆ ಇದೆಲ್ಲ ಒಳಗೊಂಡು ಕೂಡ ಇನ್ನೂ ನೀನು ಇನ್ನ ಭಗವಂತನ ಜರದ್ರೆ ನಿನ್ನ ಪ್ರಾಣವ ಕೊಲ್ಲದೆ ನಾನು ಬಿಡಲ್ಲ. ನೀನು ಮಾತಾಡದೆ ಇದ್ರೆ ಸರಿ, ಪ್ರಾಣ ಉಳಿಬೇಕು ಅನ್ನೋದಿದ್ರೆ ಸುಮ್ಮನೆ ಇರು, ಇದನ್ನು ನಾನು ನಿನ್ನ ಪ್ರಾಣ ಕೊಲ್ತೀನಿ ಅಂತ ವಿಷ್ಣು ಹೇಳಿದ್ರೆ ಮತ್ತೆ ಬ್ರಹ್ಮನು ಮತ್ತೆ ಕೋಪ ತಾಳ್ತಾವನೆ. ಸರಸನಾಭನೆ ನಿನ್ನ ಪರಿಯನೆಲ್ಲವ ಬಲ್ಲೆ ಪರಿಗಿಸುತ್ತ ಕೇಳಿನ್ನು ವಿರಚಿಪೆನು ನಾನು. ಆದಿಯ ಈ ಮೂಲ ನಕ್ಷತ್ರದಲ್ಲಿ ಜನಿಸೆ ನಿನ್ನ ಗಾದಿ ಮೂಲನು ಎಂಬ ಹೆಸರಾದುದರಿಯ. ಅಲ್ಲದ ನಕ್ಷತ್ರ ಅಲ್ಲಿ ಹುಟ್ಟಿದ ಶಿಶುವ ವಲ್ಲವೆನುತ್ತಾನೆ ರಾತ್ರಿ ಅಲ್ಲಿ ಮೀಸಾಡೆ. ಭೂದೇವಿ ಸಾಲೀಗೋ ಕಾಂತನ ಬೇರೆ ಇಟ್ಟು ಆದಿ ರುದ್ರನ ಪೂಜೆ ಸಾಧಿಸೆಂದೆನರು. ಸಕಲ ವಿಧದಲ್ಲಿ ಪೂಜೆ ಪ್ರಕಟಿಸೇ ಮಾಡಲು ಅಕಳಂಕ ಶಿವ ನಿನ್ನ ಪ್ರಕೃತಿಯನ್ನು ತಿಳಿದು ಅರಣ ಪೌರಾಣವನ್ನು ಕರೆಸಿ ವಿಷ್ಣುವಿನ ಕರ್ಮಾಕ್ಷಯವ ನೋಡಿ ಪರಿಯ ಬೇಡೆನರು. ಬಂದು ಪೌರಾಣಗಳ ಅಂದಾಗ ಈಶನಿಗೆ ವಂದಿಸುತ್ತಾ ಎಂದು ಬೇಡಿದವು. ವಿಷ್ಣು ಬ್ರಹ್ಮನ ತಪ್ಪುಗಳನ್ನ ಯಾವಾಗ ಜಾಸ್ತಿ ಹೇಳ್ತಾ ಇದ್ನೋ ಆವಾಗ ಬ್ರಹ್ಮನ ಕೋಪ ಬಂದು ವಿಷ್ಣುವಿನ ಅನೇಕ ತಪ್ಪುಗಳು ನಡೆದಿದ್ದಿದೆ. ಹತ್ತು ಇದರಲ್ಲಿ ಅವತಾರಗಳಲ್ಲಿ ಇದ್ದಾಗ ಅವನ್ನೆಲ್ಲ ಎತ್ತಿ ಅವನ್ನ ಆಡ್ತಾವೆ. ಕೋಪ ಬಂದಾಗ ಒಬ್ಬರೊಬ್ಬರು ದೇಶಿಸಲ್ಲ. ಹಾಗೆ ಇಬ್ಬರಲ್ಲೂ ತುಂಬ ದೊಡ್ಡ ಜಗಳಕ್ಕೆ ನಿಂತ್ಕೊಂಡಿರ್ತಾರೆ. ಆ ವೇಳೆಗೆ ಆ ಪ್ರಣವ ಬಂದು ಆಕಾಶದಲ್ಲಿ ನಿಂತು ಓಂಕಾರ ಕೃತಿಯಲ್ಲಿ ಏನೆನ್ನುತ್ತಿರ್ತಾರೆ. ಆವಾಗ ಇವರಿಬ್ಬರು ಜಗಳ ಇಷ್ಟಕ್ಕೆ ನಿಲ್ಲಲ್ಲ ಅಂತ ಹೇಳಿ ಆದಾಗ ಆ ಓಂಕಾರ, ಪ್ರಣವ ಅಂದರೆ ಓಂಕಾರ, ಆ ಓಂಕಾರ ಬಂದು ನಿಂತ್ಕೊಂಡು ಆಕಾಶದಲ್ಲಿ ನಿಂತು ಓಂಕಾರ ಕೃತಿಯಲ್ಲಿ ಏನೆನ್ನುತ್ತಿದ್ದನು ಅನ್ನೋದನ್ನ ನಾವು ನಾಳೆ ನೋಡೋಣ. ಇವತ್ತು ಈ ಪ್ರಸಂಗ ಹೇಳಿದ್ದೀವಿ. ಕಷ್ಟಕರದಿ ನಾವು ಚಲಿಸಾಡಿ ಭ್ರಷ್ಟನೆನಿಸಿರುವುದ ನೋಡಿ ಶಿಶಿಕನೆ ನೀನ ಹೃದಯ ಕೂಡಿ ಮಂಗಳವನ್ನು ಕೊಡಬೇಕ ಭವ ದುಃಖ ನಿಬಳಲುವೆರೀಗ ಭೂಮಿಗವತರಿಸಿದ ಕಾರಣವ ಜಗದೊಳು ನೆನೆಯುತ್ತೆ ಗುರುದೇವ. ಇದ್ದ ಗುಣಗಳೆಲ್ಲವ ಮರೆಸಿ ಶುದ್ಧ ಗುಣದಿ ಮನವಂತಿರಿಸಿ ಸಿದ್ಧರಾಮನು ಹೃದಯ ಕಳಿಸಿ ತಿರುದೂರದಿ ಮುದ
ಬಿಡಿಸಿ ಶಿವಮಂಗಳವನ್ನು ಕೊಡು ಬೇಗ ಭವ ದುಃಖದಿ ಬಳಲುವೆಲೀಗ ಭೂಮಿಗವತರಿಸಿ ಜವದೊಳು ನೆನೆಯುತ್ತೆ ಗುರುದೇವ ಜೈ ನಮೋ ಪರಾಪತೆ ಹರ ಮಹಾದೇವ ಶ್ರೀ ವೀರಭದ್ರ ಸ್ವಾಮಿಗೆ ಜೈ.